ನಮಸ್ಕಾರ. ಋಷಿಕೇಶ್ ಬ್ರಿಂಗ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಇಮಾಮಿ ಎಲ್ಜೆಂಟ್ ಟೇಸ್ಟಿಂಗ್ ಸನ್ಫ್ಲವರ್ ಆಯಿಲ್. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲೈನ್ಸಸ್. ಗಿಫ್ಟ್ ಸ್ಪಾನ್ಸರ್ ರವಿ ಮಸಾಲಾ ಹಾಗೂ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ಏನಿವತ್ತು ಮುರಳಿಯವ್ರ ಬದಲು ನಾವೆಲ್ಲ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಸರ್ಪ್ರೈಸ್. ಮುರಳಿಯವರೇ ಬನ್ನಿ. ಏನು ಕೇಕ್ ಕಟ್ ಮಾಡ್ಬೇಕಾ? ಮಾಡಲೇಬೇಕು. ಕೇಕಿನ ಇಂಪಾರ್ಟೆನ್ಸ್ ಅಂದ್ರಪ್ಪ, ವಿಶೇಷವಾಗಿ ಏನು ಅಡುಗೆ ಮಾಡ್ಕೊಡ್ತಾ ಇದ್ದೀನಿ ಹೇಳ್ರಿ. ಫಸ್ಟ್ ನಮಗೆ ಏನು ಮಾಡ್ತಾ ಇದ್ರಿ ಇವತ್ತು ನೀವು? ನಾವು ಇವಾಗ ಹೇಳಲ್ಲ, ನಿಮ್ಗೆ ಕೊಡುವಾಗ ಸರ್ಪ್ರೈಸ್ ಆಗಿ ಕೊಡ್ತೀವಿ. ಓ, ಫುಲ್ಲು ಸರ್ಪ್ರೈಸ್ ಇವತ್ತು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಮೇಡಮ್ ಕೊಡಿ ಫಸ್ಟ್. ಮೇಡಮ್ ಲೈಫ್ ಅಲ್ಲಿ ಜೊತೆಗಿದ್ದಾರೆ ತೋಳ್ರಿ. ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರು. ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ. once again many happy returns of the day. ಏನು ಗಿಫ್ಟ್ ಸ್ಪೆಷಲ್ ಡೇ ಇವತ್ತು. ಎಲ್ಲ ಬರೀ ಕೈ ಬರ್ತಾ ಇದ್ದಾರೆ. ಏನ್ ತಂದಿದ್ದೀರಾ? ಬಿರಿಯಾನಿ ತಂದಿದ್ದೀವಿ, ಚಿಕನ್ ತಂದಿದ್ದೀವಿ ಅಂತಿದ್ದಾರೆ. ಏನಪ್ಪ ಇದ್ರ ವಿಶೇಷವಾಗಿ ಬರ್ತಾರೆ ಎಲ್ಲ ನೋಡಿದ್ದೀರಾ ನೀವು? ಓಕೆ, ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಸ್ಪೆಷಲ್ ಆಗಿ ಇವತ್ತು ನಮಗೆ? ಇವತ್ತು ನಿಮ್ ಫೇವರೇಟ್ ಡಿಶ್ ನೀವೇ ಗೆಸ್ ಮಾಡ್ಬೇಕು ಏನು ಅಂತ. 3 ವರ್ಷದಿಂದ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. 3 ವರ್ಷದಿಂದ ಮಾಡ್ಕೊಟ್ಟಿಲ್ಲ, ಇವಾಗ ಮಾಡ್ಕೊಡ್ತಾ ಇದ್ದೀರಾ? ಅದಕ್ಕೆ ಇವತ್ತು ಸ್ಪೆಷಲ್ ಡೇ. ಹಾಗಾದ್ರೆ ನಿಮ್ ಬರ್ಡೇ ದಿನ ಮಾಡ್ಬೇಕು. 9 ಜ್ಞಾಪಿಸ್ಕೋಬೇಕು ನಾನು ಏನ್ ಮಾಡ್ತಿದ್ರಿ ಅಂತ. ಅಲ್ಲ, ನಿಮ್ ಫೇವರೇಟ್ ಅಂತ ಹೇಳ್ತಾ ಇದೀನಲ್ಲ. ಓಕೆ, ಏನೋ ಚಿಕನ್ ಐಟಮ್ ಮಾಡ್ತಾ ಇದ್ದೀರಾ? ರೆಸ್ಟೋರೆಂಟ್ ರೆಸಿಪಿ ಇದು. ಓಕೆ, ಚಿಕನ್ ಐಟಮ್ ಏನು ಹೇಳ್ಬಿಡ್ರಿ ನೀವೇ? ನಂಗೆ ತುಂಬಾ ತಿಂತೀನಿ, ಯಾವ್ದು ಹೇಳ್ಬಿಡ್ರಿ ನೀವೇನೇ? ಚಿಕನ್ ಟಿಕ್ಕಾ ಮಸಾಲಾ ಇದುವರೆಗೂ ಮಾಡಿಲ್ಲ ನಾವು ಶೋಲಿ. ಓಕೆ, ಚಿಕನ್ ಟಿಕ್ಕಾ ಮಸಾಲಾ ನನಗೂ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನೀವು ಇಷ್ಟಪಟ್ಟು ನೋಡೋಂಥ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಚಿಕನ್ ಟಿಕ್ಕಾ ಮಸಾಲಾವನ್ನ ಮಾಡಿ ತೋರಿಸ್ತಾ ಇದ್ದಾರೆ ಅದ್ಭುತವಾಗಿ ಸುಚಿತ್ರಾ ಅವರು. ಓಕೆ ಸುಚಿತ್ರಾ, ಚಿಕನ್ ಟಿಕ್ಕಾ ಮಸಾಲಾ ಮಾಡಕ್ಕೆ ಏನೇನು ತಂದಿದ್ದೀರಿ? ಚಿಕನ್ ಟಿಕ್ಕಾ ಮಸಾಲಾ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಗಟ್ಟಿ ಮೊಸರು, ಫ್ರೆಶ್ ಕ್ರೀಮ್, ಕರ್ಬೂಜದ ಬೀಜ, ಗೋಡಂಬಿ, ಚಕ್ಕೆ, ಏಲಕ್ಕಿ, ಲವಂಗ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಅರಿಶಿನ, ತಂದೂರಿ ಚಿಕನ್ ಮಸಾಲಾ, ಕಾಶ್ಮೀರಿ ಚಿಲ್ಲಿ ಪೌಡರ್, ಕಸೂರಿ ಮೇಥಿ, ಧನಿಯಾ ಪುಡಿ, ಗರಂ ಮಸಾಲಾ, ಉಪ್ಪು, ಬೆಣ್ಣೆ, ಎಣ್ಣೆ. ಶುರು ಮಾಡೋಣ. ಏನು ಕೊಡಿ? ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಫಸ್ಟ್ ಮಿಕ್ಸಿಂಗ್ ಬೌಲ್ ಬೇಕಾ? ಹೌದು. ಬೋನ್ಲೆಸ್ ಚಿಕನ್ ಇದು. ಎಸ್ ಮೇಡಮ್. ಚಿಕನ್ ಕ್ಯೂಬ್ಸ್ ಆಗಿ ಕಟ್ ಮಾಡಿರೋಂಥದ್ದು. ಓಕೆ ಓಕೆ ಓಕೆ. ಟಿಕ್ಕಾಗೆಲ್ಲ ಹಂಗೆ ಇರಬೇಕಲ್ವಾ? ಬೋನ್ಲೆಸ್ ಇರಬೇಕು. ಒಂಥರ ನಾವು ಪನ್ನೀರ್ ಯಾವ ಥರ ಕಟ್ ಮಾಡ್ಕೊಂಡಿರ್ತೀವೋ ಅದೇ ಥರ ಚಿಕನ್ ಕಟ್ ಮಾಡ್ಕೊಂಡ್ರೆ ಅದು ತಿನ್ಬೇಕಾದ್ರೆ ಮಜಾ ಬೇರೆ. ಯಾಕಂದ್ರೆ ಅದು ಶೋ ಅದು. ಚಿಕನ್ ಟಿಕ್ಕಾ ಮಸಾಲ ಅಂದರೆ ಒಂಥರ ಕ್ಯೂಬ್ ಥರ ಇರಬೇಕು, ಬ್ರಿಕ್ ಥರ ಹಿಂಗೆ ಸ್ಕ್ವೇರ್ ಆಗಿರಬೇಕು. ಎಸ್ ಮೇಡಮ್. ಸ್ವಲ್ಪ ಹಳದಿ ಪೌಡರ್, ಅರ್ಶಿನ ಪೌಡು, ರವಿಯವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇಲ್ಲಿ ಗಟ್ಟಿ ಮೊಸರು. ಎಸ್ ಮೇಡಮ್. ನೀರಿನ ಅಂಶ ಇರಬಾರ್ದು, ಸೋಸ್ಕೊಂಡು ಬಿಡ್ಬೇಕು ಮೊಸರನ್ನ. ಓಕೆ. ಗಟ್ಟಿ ಮೊಸರು ಅರ್ಧ ಕಪ್ ಅಷ್ಟು, ಅರ್ಧ ಕೆಜಿ. ನೀರಿನ ಅಂಶ ಇರಬಾರ್ದು ಮೊಸರದು. ಓಕೆ. ಅರ್ಶಿನ ಪುಡಿ ಹಾಕಿದೀವಿ, ಮೊಸರು ಹಾಕಿದೀವಿ, ಉಪ್ಪು ಹಾಕ್ತೀವಾ? ಎಸ್. ಚಿಕನ್ ಟಿಕ್ಕಾ ಮಸಾಲ ಇದು ವಿಶೇಷವಾದಂಥ ಬರ್ತ್ಡೇ ಸ್ಪೆಷಲ್ ಕಾರ್ಯಕ್ರಮ. ಈ ಬರ್ತ್ಡೇ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ನಿಮಗೆಲ್ಲ ನನಗೆ ಮಾಡಿ ಕೊಡ್ತಾ ಇದ್ದಾರೆ. ಈ ಅಡುಗೆಗಳು ವೈವಿಧ್ಯವಾಗಿರುತ್ತೆ, ರುಚಿಯಾಗಿರುತ್ತೆ. ಅದನ್ನ ನೋಡಿಕೊಂಡು ಇವತ್ತು ಮಧ್ಯಾಹ್ನನೇ ನಿಮ್ಮಲ್ಲಿ ನೀವು ಸಹ ಮಾಡ್ಕೋಬೋದಂತ ನಮ್ಮ ಎಲ್ಲರೂ ಇಷ್ಟಪಡುವಂಥ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಎಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟಿಕ್ಕಾಗಿ ಬೇಕಾದಷ್ಟು ಹಾಕೋಣ, ಮತ್ತೆ ಗ್ರೇವಿಗೆ ಸ್ವಲ್ಪ ಹಾಕೋಣ. ಓಕೆ ಓಕೆ ಮೇಡಮ್, ಅದು ಎಷ್ಟೊತ್ತಂಗ ನೆನೆಸ್ಬೇಕು ನೀವು ಮಾಡಿಟ್ಕೊಂಡಿದ್ನ? ಇದು ಬೇರೆ ಪ್ರಿಪ್ರೇಷನ್ ಮಾಡೋವರೆಗೂ ಮಿನಿಮಮ್ 15 to 20 ಮಿನಿಟ್ಸ್ ಅಂದರೆ ಚೆನ್ನಾಗಿರುತ್ತೆ. ಬಟ್ ಟೈಮ್ ಇದ್ದಾಗ ಜಾಸ್ತಿ ಹೊತ್ತು ಮ್ಯಾರಿನೇಷನ್ ಕೊಟ್ಟಾಗ ಚೆನ್ನಾಗಿರುತ್ತೆ. ಚಿಕನ್ನ ಮೊಸರು ಮತ್ತು ಅರ್ಶಿನ ಪುಡಿಯನ್ನು ಹಾಕಿ ಒಂದು ಕಡೆ ನೆನೆಸ್ಕೊಳ್ತಾ ಇದ್ದೀವಿ. ನೆಂದಿರೋವಂಥ ಚಿಕನ್ನು ಅದ್ಭುತವಾಗಿರುತ್ತೆ, ರಬ್ಬರ್ ಥರ ಆಗಲ್ಲ. ತಿಂದರೆ ತಿಂದ ತಕ್ಷಣ ಬಾಯಿಲಿ ಕರ್ಗೋಬೇಕು. ಮಟನ್ ಆಗಲಿ ಚಿಕನ್ ಆಗಲಿ ಅವಲೇ ಅದು ಮಜಾ ಅಂತ ತಿಂತಾರೆ, ಅದು ಮಜಾ ಇರಲ್ಲ. ಓಕೆ, ನೀರು ಹಾಕ್ಕೊಳ್ತಾ ಇದ್ದೀರಾ? ಹಾಕಿ ಹಾಕಿ.
ತಂದೂರಿ ಚಿಕನ್ ಮಸಾಲ ರೆಡಿ ಏನು ಸಿಗುತ್ತೆ ಅದು ಟಿಕ್ಕಾಸ್ಗೆ. ಓಕೆ, ನೆನ್ಸ್ಕೊಳ್ಬೇಕಾದ್ರೆ ಹಾಕೊಂಡ್ಬಿಡೋದು. ಹೌದು. ಓಕೆ, ಇದು ಪ್ಲಸ್ ಕಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಓಕೆ, ಸ್ವಲ್ಪ ಹಾಕೋಣ, ಯಾಕಂದ್ರೆ ಇದರಲ್ಲೂ ಖಾರ ಇರುತ್ತೆ. ಓಕೆ ಮೇಡಮ್. ಆಮೇಲೆ ಕಸೂರಿ ಮೇಥಿ ಸ್ವಲ್ಪ, 1 ಸ್ಪೂನ್ ಅಷ್ಟು ಎಣ್ಣೆ. ಉಪ್ಪು ಹಾಕಿಲ್ಲ, ಉಪ್ಪು ಹಾಕೋಣ. ಹಾಕೊಳ್ಳಿ. ಟಿಕ್ಕಾ ಬೇಕಾದಷ್ಟು ಎಸ್ ಉಪ್ಪು. ಎಸ್ ಎಸ್ ಎಸ್. ಮನೆಯಲ್ಲಿ ಟೈಮ್ ಇದ್ದಾಗ ಇದನ್ನ ನೆನೆಸಿಟ್ಬಿಟ್ರೆ, ಓಕೆ ರೆಫ್ರಿಜರೇಟ್ ಮಾಡಿಟ್ಟಾಗ ಒಳ್ಳೆ ರುಚಿ ಎಲ್ಲ ಮಸಾಲೆಗಳೆಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಓಕೆ, ಖಾರ ಉಪ್ಪು ಎಲ್ಲ ಹಾಕಿದೀವಿ, ಅರಿಶಿನ ಹಾಕಿದೀವಿ, ಮೊಸರು ಹಾಕಿದೀವಿ, ತಂದೂರಿ ಮಸಾಲ ಹಾಕಿದೀವಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದೀವಿ. ಇದು ಎಷ್ಟು ಅವರ್ ನೆನ್ಸ್ಕೋಬೇಕಾಗ್ತದೆ? ಮಿನಿಮಮ್ ಹಾಫ್ ಅನ್ ಅವರ್. ಓಕೆ, ಈ ಕುಡಿ ಆ ಕಡೆ ಹಾಫ್ ಅನ್ ಅವರ್ ಆಗಲಿ. ಇಲ್ಲಿ ನೀರು ಕಾಯ್ತಾ ಇದೆ, ಇವಾಗ ಏನು ಮಾಡ್ತೀರಾ ಇದಕ್ಕೆ? ಇದೆಲ್ಲ ರುಬ್ಕೊಳ್ಳೋದಕ್ಕೆ ಎಸ್ ಮೇಡಮ್. ಸ್ವಲ್ಪ ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಅಲ್ಲ, ಇದ್ದೀವಿ. ಯೂಶಲಿ ಏನು ಮಾಡ್ತೀವಿ ಅಂದ್ರೆ ನಾವು ಎಣ್ಣೆಲಿ ಹುರ್ಕೊಂಡು ರುಬ್ಕೊಳ್ತೀವಿ. ಇದು ನೀರಲ್ಲಿ ಬೇಯಿಸ್ಕೊಳ್ಳೋಣ. ಓಕೆ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ರೆಸಿಪಿ. ಓಕೆ, ಹೋಟೆಲ್ ಕರ್ಕೊಂಡು ಹೋಗಲ್ಲ ಇವತ್ತು, ಮನೇಲೇ ಮಾಡ್ಕೊಡ್ತೀವಿ, ಹೋಟ್ಲ್ ಥರನೇ ಮಾಡ್ಕೊಡ್ತೀವಿ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಸುಚಿತ್ರಾ ಅವರು. ಮೆಲನ್ ಸೀಡ್ಸ್, ಅದೇ ಕರ್ಬೂಜದ ಬೀಜ. ಕರ್ಬೂಜದ ಬೀಜನ? ಹಾ. ಓಕೆ, ಗೋಡಂಬಿ. ಗೋಡಂಬಿ ಥರನೇ ಇದೆ ಇದನ್ನು ಹೌದು ಅಲ್ಲ? ಹೌದು. ಟೊಮೆಟೊ ಎಸ್ ಮೇಡಮ್. ಅರ್ಧ ಕೆಜಿ ಇದ್ರೆ 2 ಟೊಮೆಟೊ ಅಷ್ಟು. ಟೊಮೆಟೊ, ಈರುಳ್ಳಿ, ಗೋಡಂಬಿ, ಕರ್ಬೂಜದ ಬೀಜ ಬೇಯಿಸ್ಕೋಬೇಕಾ? ಇಷ್ಟು ಇಷ್ಟೇ ಸಾಕಲ್ವಾ? ಎಷ್ಟೊತ್ತಂಗ ಬೇಯಬೇಕು ಇದು? ಜಸ್ಟ್ ಎಲ್ಲ ಸಾಫ್ಟ್ ಆಗಷ್ಟು. ಆಮೇಲೆ ರುಬ್ಕೊಳ್ತೀರಾ? ಆಮೇಲೆ ಗ್ರಿಲ್ ಪ್ಯಾನ್ ಬಿಸಿ ಮಾಡ್ಕೊಂಡು. ಏನು ಪ್ಯಾನ್ ಇಷ್ಟೊಂದು ಬರ ಇದೆ ಇದು ಸುಚಿತ್ರಾ? ಗ್ರಿಲ್ ಪ್ಯಾನ್ ಹೆವಿ ಇರುತ್ತಲ್ಲ, ಗ್ರಿಲ್ ಪ್ಯಾನ್ ಇಲ್ಲ ಅಂದ್ರೆ ಮಾಮೂಲಿ ಹೆಂಚಲ್ಲಿ ಹಾಕೋಬೋದಾ? ಹಾಕೋಬೋದು. ಹಾಕೋಬೋದಲ್ವಾ? ಪ್ಯಾನ್ ಪ್ಯಾನಲ್ಲಿ ಯಾವ್ದು ಬೇಕಾದ್ರೆ ಹಾಕೋಬೋದು, ಪ್ಯಾನ್ ಇಲ್ಲ ಅಂದ್ರೆ ಹೆಂಚ್ ಮೇಲೆ ಹಾಕೋಬೋದು, ಎಲ್ಲ ಒಂದು ಕಡೆ ಹಾಕೊಳ್ಳಿ. ಅದೇನಂದ್ರೆ ಸೀಬೇಕು, ಸ್ವಲ್ಪ ಹೆಂಚಿನ ಮೇಲೆ ಸೀಬೇಕು. ಈ ಗ್ರಿಲ್ ಪ್ಯಾನ್ ಮೇಲೆ ಸೀದ್ಬಿಟ್ಟು ನಂತರ ಅದನ್ನು ನೀವು ಗ್ರೇವಿ ಮಾಡಿಕೊಂಡ್ರೆ ತಿನ್ಬೇಕಂದ್ರೆ ಒಳ್ಳೆ ಮಜಾ ಸಿಗುತ್ತೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ವೈವಿಧ್ಯಮಯ ಅಡುಗೆಗಳು ನಮ್ಮ ಒಬ್ಬರಿಗೋಸ್ಕರ ಮಾಡ್ತಾ ಇದ್ದಾರೆ. ಆದರೆ 2 ಗಂಟೆ ಮೇಲೆ ನೀವೆಲ್ಲ ಮಾಡ್ಕೋಬೋದು, ಅದ್ಭುತವಾಗಿ ಮಲ್ಲೆ ಊಟ ಮಾಡ್ಕೋಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ LD and Tasty ಸನ್ಫ್ಲವರ್ ಆಯಿಲ್. ಸ್ವಲ್ಪ ಗ್ರಿಲ್ ಪ್ಯಾನ್ ಹೀಟ್ ಆಗಲಿ. ಚೆನ್ನಾಗಿ ಇಟ್ಟಾಗಬೇಕಲ್ಲ ಇದು? ಅದು ಹೀಟ್ ಆದಷ್ಟು ನಮಗೆ ಬೇಗ ಆಗುತ್ತೆ. ಓಕೆ, ಇದು ಬೇಯ್ತಾ ಇದೆ, ಪರವಾಗಿಲ್ವಾ? ಚೆನ್ನಾಗಿ ಬೇಯಲ್ಲ ಇನ್ನೂ? ಚೆನ್ನಾಗಿ ಸ್ವಲ್ಪ ಬೇಯಲಿ, ಅದು ರುಬ್ಕೊಳ್ಳೋಣ. ಮೆತ್ತಗಾಗಬೇಕಲ್ಲ, ಸ್ವಲ್ಪ ಮೆತ್ತಗಾದ್ರೆ ಸಾಕು. ಇದಾದ್ರೆ ಸಾಕು. ಓಕೆ, ಒಳ್ಳೆ ಅದ್ಭುತವಾದಂಥ ಗ್ರೇವಿ. ಆ ಗ್ರೇವಿ ಮಾಡ್ಬೇಕಂದ್ರೆ ಯೂಶಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಕೊಂಡು ಗ್ರೇವಿ ಮಾಡ್ಕೊಳ್ತೀವಿ. ಇದು ರೆಸ್ಟೋರೆಂಟ್ಗಳಲ್ಲಿ ನೀವು ತಿನ್ನುವಂಥ ಟಿಕ್ಕಾ ಮಸಾಲದ ಗ್ರೇವಿ ಎಲ್ಲ ಬೇಯಿಸ್ಕೊಂಡು ಮಾಡ್ತಾರೆ. ಗ್ರೇವಿ ಬೇಸ್ ಇದು ಮೊದಲೇ ನಾವು ತೋರಿಸಿದೀವಿ, 2 Okay. ಇಯರ್ಸ್ ಬ್ಯಾಕೆ ತೋರಿಸಿದೀವಿ ನಮ್ಮ ಶೋಲಿ. ಗ್ರೇವಿ ಬೇಸ್ ಇದು. ಈ ಬೇಸ್ ಇಟ್ಕೊಂಡು ಏನು ಬೇಕಾದ್ರೆ ಮಾಡೋದು? ಏನೇನು ಮಾಡ್ಬೋದು? ಬಟರ್ ಚಿಕನ್ ಮಸಾಲ ಮಾಡ್ತಾರೆ, ಚಿಕನ್ ಟಿಕ್ಕಾ ಮಸಾಲ, ಎನಿ ಚಿಕನ್ ಗ್ರೇವಿ, ಸ್ಟಿಕ್ ಗ್ರೇವಿಸ್ ಏನು ಬರುತ್ತೆ. Okay. ಎಲ್ಲಿ ನಿಮಗೆ ಗ್ರೇವಿ ತಿಕ್ಕಾಗಿ ಬರಬೇಕು ಅಲ್ಲಿ ಈರುಳ್ಳಿ, ಟೊಮೆಟೊ ಮತ್ತು ಕಾಜು ಮತ್ತೆ ಇದು ಮೆಲನ್ ಸೀಡ್ಸ್ ಇದ್ದೇ ಇರುತ್ತೆ. ರುಬ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದು ರೆಡಿ ಎಲ್ಲದಕ್ಕೂ ಹಾಕ್ತಾರೆ. ಓಕೆ, 1 ಸ್ಪೂನ್ ಹಾಕು, ನೀರು ಹಾಕು, ಚಿಕನ್ ಹಾಕು, ರೆಡಿ ಮಾಡ್ಕೊಡ್ತಾರೆ. ಮತ್ತೆ ಚಿಕನ್ ಕರಿ ಅಷ್ಟೇ, ಅದಕ್ಕೆ ರೆಸ್ಟೋರೆಂಟ್ಸ್ ಅಲ್ಲಿ ನಮ್ಗೆ ಅಷ್ಟು ಟೇಸ್ಟ್ ಆಗಿರುತ್ತೆ. ಓಕೆ ಓಕೆ ಮನೇಲಿ ಮಾಡುವಾಗ ಯೂಶಲಿ ನಾವು ಗೋಡಂಬಿ ಎಲ್ಲ ರುಬ್ಕೊಳ್ಳಲ್ಲ. ಓಕೆ, ಒಂದ್ಸರಿ ರುಬ್ಬಿ ಇಟ್ಕೊಂಬಿಡ್ರಿ. ಯಾವ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕೊಳ್ರಿ. ಒಂಥರ ರೆಸ್ಟೋರೆಂಟಲ್ಲಿ ತಿಂದಂಗೂ ಇರುತ್ತೆ, ರುಚಿಯಾಗಿ ಮಾಡ್ದಂಗೂ ಇರುತ್ತೆ. ಓಹೋ, ಅಡುಗೆ ಕಲ್ತ್ಬಿಟ್ರು ನಮ್ಮ ಮನೆಯವರು ಅಂತ ನಿಮ್ಮ ಮನೆಯವರೆಲ್ಲ ಖುಷಿ ಆಗ್ತಾರೆ. ಹಾಕೋದಷ್ಟೇ. ಸಾಕಾ ಇದು? ಆಫ್ ಮಾಡಿ ತಣ್ಣಗಾಗಲಿ. ಆಗಿದೆ, ಹೀಟ್ ಆಗಿದೆಯಾ? ಆಗಿದೆ ಮೇಡಮ್, ಹಾಕಿ ಹಾಕ್ಬೋದಾ? ಹಾಕಿ ಚಿಕನ್ ನೆನ್ಸಿರಂತ ಚಿಕನ್. ಚಿಕನ್ ಎಸ್. ಎಷ್ಟಿದೆ? ಒಂದು ಅರ್ಧ ಕೆಜಿ ಇದೆ ಚಿಕನ್ನು. ಹಾಫ್ ಕೆಜಿ ಸಾಕು? ಹಾಫ್ ಕೆಜಿ ನಮಗೆ ಸಾಕಾಗುತ್ತೆ. ನೀವು ಊಟ ಮಾಡ್ತೀರಾ ಮಾಡಲ್ವಾ ಮೇಡಮ್? ಹೇಳ್ಬಿಡಿ ಫಸ್ಟು. ಇಲ್ಲ, ನೀವು ಫಸ್ಟ್ ಯಾವಾಗಲೂ ಟೇಸ್ಟ್ ಹೇಳಿದ್ಮೇಲೆ. ನಮ್ದು ಯಾಕಂದ್ರೆ ಇವತ್ತು ಎಲ್ಲ ಚೆಫ್ಗಳು ಬರ್ತಾ ಇದ್ದಾರೆ, ವೈವಿಧ್ಯಮಯ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ ಇವತ್ತು. ಹೌದು, ವೆರೈಟಿ ಇರುತ್ತೆ. ಎಸ್, ಎಲ್ಲ ಮೋಸ್ಟ್ಲಿ ನಾನ್ ವೆಜ್ ಮಾಡ್ತಾ ಇರ್ತಾರೆ. ತಪ್ಪು ಕಲ್ಪನೆ, ವೆಜ್ ಮಾಡೋರು ಇದ್ದಾರೆ. ನಿಮಗೆ ಇಷ್ಟ ಅಂತ ಹಂಗಂತೀರಾ? ವೆಜ್ ಮಾಡೋರು ಇದ್ದಾರೆ, ಗೊತ್ತಿಲ್ವಲ್ಲ, ಯಾರು ಹೇಳಿಲ್ಲ ಇನ್ನ ಏನೇನು ಮಾಡ್ತಾರೆ ಅಂತ. ಸರ್ಪ್ರೈಸ್ ನಿಮಗೆ. ಎಸ್ ಎಸ್, ಮೀಡಿಯಂ ಫ್ಲೇಮ್ ಇರಲಿ, ಓಕೆ ಮೇಡಮ್. ಒಟ್ಟಿಗೆ ಬ್ರೌನ್ ಆಗಿಬಿಡುತ್ತೆ. ಇದು ಬೋನ್ಲೆಸ್ ಆಗಿರೋದ್ರಿಂದ ಬೇಗ ಬೇಯುತ್ತೆ ನಮಗೆ. ಓಕೆ, ಇದಕ್ಕೆ ಇದೇನಾರು ಇಡ್ತೀರಾ? ಸ್ಮೋಕ್ ಏನಾರು ಇಡ್ತೀರಾ ಮೇಡಮ್? ಮಾಡ್ಬೋದು. ಯಾವುದಕ್ಕೆ ನಾನು ಯೂಶಲಿ ಮೊದಲು ತೋರಿಸಿದ್ದೀನಿ, ಯಾವುದಕ್ಕೆ ಆಗಲಿ ಬಾರ್ಬಿಕ್ಯೂ ಫ್ಲೇವರ್ ಬೇಕು ಅಂದಾಗ ಓಕೆ, ಚಾರ್ಕೋಲ್ನ ಬಿಸಿ ಮಾಡಿ ಇಟ್ಟರೆ ಯಾವುದೇ ರೆಸಿಪಿಗಾಗಲಿ ಯಾವುದೇ ಡಿಶ್ಗಾಗಲಿ ಓಕೆ, ಆ ಫ್ಲೇವರ್ ಬಂದ್ಬಿಡುತ್ತೆ ನಮಗೆ. ನೋಡೋಕ್ಕೆ ಅದ್ಭುತವಾಗಿ ಕಾಣ್ತಾ ಇದೆ ಸುಚಿತಾ ಅವರೇ. ಇದಕ್ಕೇನು ಬೆಣ್ಣೆ ಹಾಕ್ತೀರಾ? ಮೇಲ್ಗಡೆ ಸ್ವಲ್ಪ ಸ್ವಲ್ಪ
ಸ್ವಲ್ಪ ಮೆಲ್ಟ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಬೇಡ ಮೇಡಮ್ ಹಂಗೆ ಹಾಕಿ. ಕಷ್ಟ ಆಗುತ್ತೆ ಹಾಕೋದಕ್ಕೆ, ಹಿಂಗೆ ಹಾಕೋಕ್ಕಾಗಲ್ಲ. ಓ ಇದನ್ನ ಕಾಯಿಸ್ಬಿಟ್ಟು ಹಾಕ್ಬೋಣ ಅಂತಾನೆ ಮೇಲ್ಗಡೆ. ಈಸಿ ಆಗುತ್ತೆ ನಮ್ಗೆ ಹಾಕೋದಕ್ಕೆ. ಈವನ್ ಆಗಿ ಎಲ್ಲದಕ್ಕೂ ಹಾಕೋಬೋದು. ಚಿಕನ್ ಟಿಕ್ಕಾ ಮಸಾಲಾನಾ? Chicken ಏನಕ್ಕೆ tikka ಚೆನ್ನಾಗಿರುತ್ತೆ ಮಸಾಲ. ಚಿತ್ರ ಇದು? ರೋಟಿ, ನಾನ್, ಚಪಾತಿ ಅಂಥದಕ್ಕೆ ಮ್ಯಾಚ್ ಆಗೋದು. ಓಕೆ ಸಾಕಲ್ಲ? ಸಾಕು, ಬಿಸಿಗೆ ಆಫ್ ಮಾಡಿ. ಒಂದು ಸೈಡ್ ಟರ್ನ್ ಮಾಡಿದ್ಮೇಲೆ ಹಾಕೋಣ. ಹೌದಾ? ಸ್ವಲ್ಪ ಸ್ವಲ್ಪ ಹಾಕ್ರಿ, ಎರಡು ಕಡೆ ಇರಲಿ ಚೆನ್ನಾಗಿ. ಆಕ್ಚುಲಿ ನೀವು ಈ ಕಡೆನೇ ಹಾಕ್ಬೇಕು, ಆ ಕಡೆ ಎಲ್ಲ ಎಣ್ಣೆ ಹಾಕಿದೀವಲ್ವಾ, ಈ ಕಡೆ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಹಾ, ಎನಿ ತಂದೂರಿ ಐಟಮ್ಸ್ಗೆ ಬಟರ್ನ ಇದು ಮಾಡಿಕೊಂಡು ಬೇಯಿಸಿದಾಗ ಅವಲೇ ಮಜಾ ಬರೋದಂತೀರಾ? ಒಳ್ಳೆ ರುಚಿ. ಓಕೆ ಅದು ರುಬ್ಕೊಂತೀನಿ ನಾನು. ಅಲ್ಲಿ ತನಕ ಬೇಯ್ತಾ ಇರಲಿ ಅಂತೀರಾ? ಇದು ಬೇಯಿಸ್ಕೊಂಡಿರ್ತಕ್ಕಂಥ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಗೋಡಂಬಿ, ಸ್ವಲ್ಪ ನಮ್ಮ ಕರ್ಬೂಜದ ಬೀಜ ಇಷ್ಟನ್ನ ಬೇಯಿಸ್ಕೊಂಡಿದ್ದೀವಿ. ಇದು ಗ್ರೇವಿ ಬೇಸು. ನೀವು ವೆಜ್ ಮಾಡ್ಕೋಬೇಕಾಗಲಿ ನಾನ್ ವೆಜ್ ಮಾಡ್ಕೋಬೇಕಾಗಲಿ ಈ ಬೇಸ್ನ ರೆಡಿ ಮಾಡಿ ನೀವು ಫ್ರಿಜ್ನಲ್ಲಿ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ 5 ನಿಮಿಷಕ್ಕೆ ಗ್ರೇವಿನ ಮಾಡ್ಕೋಬೋದು. ಪನ್ನೀರ್ ಹಾಕೋಬೋದು, ಚಿಕನ್ ಹಾಕೋಬೋದು, ಮಶ್ರೂಮ್ ಹಾಕೋಬೋದು, ಏನು ಬೇಕಾದ್ರೆ ಹಾಕಿ ಗ್ರೇವಿ ಮಾಡ್ಕೋಬೋದು. ಎಸ್ ಮೇಡಮ್. ಅದು ಒಂದೊಂದು ಸೈಡ್ ಆಗಿದ್ರೆ ಸಖತ್ತಾಗಿದೆ ಮೇಡಮ್. ಓಹೋ, ಅದರೊಳಗೆ ನೀರಿದೆ. ಎಸ್ ಮೇಡಮ್. ಅಷ್ಟೇ ಸಾಕು, ಗ್ರೈಂಡ್ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಿ. ನೀವು ಮಾಡೋದ್ರೊಳಗೆ ಚಿಕನ್ ಎಲ್ಲ ಬೆಂದ್ಬಿಡುತ್ತೆ. ಹೌದು. ಮುಚ್ಚೋದೇನು ಬೇಡವಾ ಮೇಡಮ್ ಇದಕ್ಕೆ? ಏನು ಬೇಡ, ಹಿಂಗೆ ಗ್ರಿಲ್ ಆಗಲಿ ಅಂತೀರಾ? ಮೇಡಮ್ ಈ ಕಡೆ ಸ್ವಲ್ಪ ಬೆಣ್ಣೆ ಹಾಕ್ಲಾ? ಹಾಕೋಬೋದು. ಹಾಕಲ್ಲ? ಚೆನ್ನಾಗಿರ್ಲಿ ರೀ, ನಮ್ಮ ಬರ್ತಡೆ ತಾನೇ ಮಾಡ್ತಾ ಇದ್ದೀರಾ. ಸಾಕು ಸಾಕು, ಬೆಣ್ಣೆ ತಿನ್ನೋದು ನಾವು ತಾನೇ. ಸುಮ್ಮನೆ ರೀ, ಚೆನ್ನಾಗಿರಲ್ಲ ಅಂದರೆ. ಸಾಕಷ್ಟಿದೆ. ಸಾಕಷ್ಟು ಇದೆಯಾ? ಓಕೆ, ನೋಡ್ರಿ ಹೆಂಗೆ ಕಾಣ್ತಾ ಇದೆ. ಎಸ್ ಮೇಡಮ್. ಹಾಂ, ನೀವು ಈ ಕಡೆ ಗ್ರೇವಿ ರೆಡಿ ಆದಷ್ಟು ಮಾಡ್ಕೊಳ್ಳಿ. ಸ್ಲೋ ಫ್ಲೇಮ್, ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದಾಗ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿರುತ್ತೆ. ಹಿಂಗೆ ತಿನ್ಬೋದಾ? ತಿನ್ಬೋದು. ಉಪ್ಪು ಹಾಕಿದ್ದೀರಾ? ಚೆನ್ನಾಗಿರ್ಬೋದಲ್ಲ? ಟೇಸ್ಟ್ ಮಾಡುವ. ಅದೊಂದು ಸೈಡ್ ಆಯ್ತಾ ಇರಲಿ, ಒಂದು ಸೈಡ್ ಗ್ರೇವಿಗೆ ಇಟ್ಕೊಂಡು. ಎಸ್ ಮೇಡಮ್. ಎಲ್ಲ ಥರ ಇದೆ, ಉಪ್ಪು ಖಾರ ಎಲ್ಲ ಇದೆ ಇದ್ರೊಳಗೆ. ಓಕೆ. ಟಿಕಾಸ್ ಹಾಗೆ ತಿನ್ಬೋದಲ್ಲ? ಎಸ್. ಇದೇ ಸಾಕಲ್ಲ ಗ್ರೇವಿಗೆ? ಟಿಕಾಸ್ ಒಳ್ಳೆ ಕಲರ್ ಬಂದಿದೆ. ಒಳ್ಳೆ ಕಲರ್ ಏನೋ ಬಂದ್ಬಿಟ್ಟಿದೆ. ಕಲರಲ್ಲಿ ಇದೆ. ಗಮ್ಮಂತ ಇದೆ. ಬೆಣ್ಣೆಯ ವಾಸನೆ ಘಮಘಡ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. 1 ಪೀಸು. ಓಕೆ. 2 ಏಲಕ್ಕಿ. ಓಕೆ. 2 ಲವಂಗ ಸಾಕು, ಯಾಕಂದ್ರೆ ಜಸ್ಟ್ ಫ್ಲೇವರ್ಗಿದು. ಏನೇ ಹೇಳಿ, ಗರಂ ಮಸಾಲೆ ಎಲ್ಲ ಇರುತ್ತೆ. ಮಸಾಲ ಪದಾರ್ಥ ಮಾಡಬೇಕು ಅಂದ್ರೆ ಚಕ್ಕೆ, ಲವಂಗ, ಏಲಕ್ಕಿ ಬೇಕೇ ಬೇಕಲ್ಲ? ಹೌದು. ಜಾಸ್ತಿ ಬೇಡ, 1 ಪೀಸ್ ಚಕ್ಕೆ, 2 ಏಲಕ್ಕಿ, 2 ಲವಂಗ ಸಾಕು. ಈ ಮಸಾಲ ಪದಾರ್ಥಕ್ಕೋಸ್ಕರ ಇಂಗ್ಲಿಷ್ ಅವ್ರು ಇಂಡಿಯಾಗೆ ಬಂದಿದ್ರಿ. ರುಬ್ಬಿರೋಂಥ ಪೇಸ್ಟ್ ಹಾಕೋಣ, ಗ್ರೇವಿ ಬೇಸಿಗೆ. ಗಟ್ಟಿಗೆ ಇರ್ಬೋದಲ್ಲ, ನೀರಾಗಿರ್ತಾ ಇದು? ಇಲ್ಲ ಇಲ್ಲ, ಗಟ್ಟಿನೇ. ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗ್ರೇವಿಗೆ ಸ್ವಲ್ಪ. ಎಸ್. ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು. ಗೊಜ್ಜು ಏನಿದೆ ಇದನ್ನ ತಿಕ್ಕಾಗಿ ಮಾಡಿಕೊಂಡು, ಟಿಕಾಸ್ ಬೆಂದಿರುತ್ತೆ, ಆಮೇಲೆ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಸಾಕು. ಅಷ್ಟೇನಾ? ಇಷ್ಟೊಂದು ಇದೀನೇನ್ರಿ ಇದು? ನೀವು ಫೋನ್ ಮಾಡಿ ಹೇಳಿದ್ರೆ ನಾನೇ ಮಾಡ್ಕೊಂಡ್ಬಿಡ್ತಿದ್ದೆ ಅಲ್ವಾ? ಅಲ್ವಾ? ಏನದು? ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋಣ. ಎಸ್ ಮೇಡಮ್, ಹಾಕಿ. ಕಾಶ್ಮೀರಿ ಚಿಲ್ಲಿ ಪೌಡರ್. ಧನಿಯಾ ಪುಡಿ. ರವಿಯವರ ಧನಿಯಾ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಕು. ಸಾಕಲ್ಲ? ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಣ 1-2. ಎಸ್. ಫೈನ್ ಆಗಿ ಚಾಪ್ ಆಗಿರೋಂಥದ್ದು. ಇಷ್ಟು ಬೇಸಲ್ಲ ಮೇಡಮ್, ಇದ್ರೂ ಮಾಡಿ ಇಟ್ಕೊಂಡ್ಬಿಡೋದಲ್ಲ? ಹೌದು. ಸ್ವಲ್ಪ ಗರಂ ಮಸಾಲ ಹಾಕೋಣ. ಓಕೆ. ಆಮೇಲೆ ಸ್ವಲ್ಪ ಥಿಕ್ನೆಸ್ ನೋಡಿಕೊಂಡು ಇದಾಗಿದೆ. ಇದು ಆಗಿದೆ. ಆಫ್ ಮಾಡ್ಕೊಬೋಣ? ಚೆನ್ನಾಗಿ ಕುದಿ ಬರಲಿ, ಆಫ್ ಮಾಡಿಬಿಡಿ, ಆ ಬಿಸಿಗೆ ಆಗುತ್ತೆ. ಎಸ್. ಈ ತಂದೂರಲ್ಲಿ ಮಾಡ್ಕೊಳ್ಳೋವಂಥದ್ದು ಅಂದರೆ ಇದನ್ನು ನಾವು ಏನು ಪ್ಯಾನಲ್ ಹಾಕಿ ಚೆನ್ನಾಗಿ ಮಾಡಿ ಹಾಕೊಳ್ತೀವೋ ಅದು ಗ್ರೇವಿ ಮಜಾನೇ ಬೇರೆ ಅಲ್ಲ? ಹೌದು, ಅದು ಫ್ಲೇವರ್ ಕೊಡುತ್ತೆ. ಎಸ್. ಸೇಮು ಹೋಟ್ಲಲ್ಲಿ ತಿನ್ನಂಗಿರುತ್ತೆ. ಇನ್ನೇನು ಹಾಕೊಳ್ಳೋದಿದೆ ಅದಕ್ಕೆ? ಕುದಿ ಬರ್ತಾ ಇದೆ. ಎಸ್ ಮೇಡಮ್. ಉಪ್ಪು ಹಾಕೋಣ. ಓಕೆ.
ಸರಿ ಇದೆಯಲ್ಲ ಗ್ರೇವಿ ಸಾಕಲ್ಲ ಇಷ್ಟು ಚೆನ್ನಾಗಿ ಕುದಿ ಬರಲಿ ಆಯಿಲ್ ಲಿಟ್ಟಿದೆ. ಓಕೆ ಕುದೀತಾ ಇದೆ ಏನು ಮಾಡ್ತೀರಿ ಇವಾಗ ಟಿಕ್ಕಾಸ್ನ ಆ್ಯಡ್ ಮಾಡಿ ಮಾಡೋಣ ಹಾಕಿ ಆಹಾ ಚಿಕನ್ ಟಿಕ್ಕಾ ಮಸಾಲ ಮಾಡುವ ವಿಧಾನ ಸುಚಿತ್ರಾ ಅವರೇ ಎಸ್ ಚೆನ್ನಾಗಿ ಗೊಜ್ಜನ್ನ ಕುದಿಸ್ಕೊಂಡು ಓಕೆ ಆಮೇಲೆ ಇದು ಕರೆಕ್ಟ್ ಇದೆಲ್ಲ ಕರೆಕ್ಟ್ ಇದೆ ಪುಷ್ಪಣ ತಿರ್ಗಾ ಒಂದು 2 ನಿಮಿಷ ಲೀಡ್ನ ಕ್ಲೋಸ್ ಮಾಡಿ. ಮಸಾಲೆ ಎಲ್ಲ ಸ್ವಲ್ಪ ಚಿಕನ್ ಚೆನ್ನಾಗಿ ಇಟ್ಕೋಬೇಕು. ಆಲ್ರೆಡಿ ಒಂದಡಿ ಚಿಕನ್ ಇಲ್ಲಿ ಬೆಂದಿದೆ. ಸ್ವಲ್ಪ ತಿಕ್ ಗ್ರೇವಿನೇ ಇದು. ನೋಡಿಕೊಂಡು ಟೇಸ್ಟ್ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಈ ಸ್ಟೇಜಲ್ಲಿ ಓಕೆ ಆ್ಯಡ್ ಮಾಡಿ. ಇದ್ರ ಜೊತೆ ಏನು ತಿನ್ನಕ್ಕೆ ತಂದಿದ್ದೀರಾ ನೀವು? ಏನು ತಂದಿಲ್ಲ. ಕುದೀತಾ ಇದೆ ರೀ. ಕಡಿಮೆ ಮಾಡಿ. ಲಾಸ್ಟಲ್ಲಿ ಇನ್ನು ಸ್ವಲ್ಪ ಗ್ರೇವಿಗೆ ಬೇಕಾಗಷ್ಟು ಒಂಚೂರು ಕಸ್ತೂರಿ ಮೇಥಿ. ಆಮೇಲೆ ಇನ್ನೇನು ಆಫ್ ಮಾಡೋಕ್ಕಿಂತ ಮುಂಚೆ ಚಿಕನ್ ಬೆಂದ್ಬಿಟ್ಟಿರುತ್ತಾ ಇಷ್ಟಕ್ಕೇನೆ? ಗ್ರಿಲ್ ಮಾಡಿದ್ದೀವಲ್ಲ. ಓಹೋ ಹಂಗೆ. ಓಕೆ ಹಾಕಿ ಆಫ್ ಮಾಡಿ. ಫ್ರೆಶ್ ಕ್ರೀಮ್ 1/4 ಕಪ್ಪಷ್ಟು, ಅರ್ಧ kg ಚಿಕನ್. ಓಹೋ ಕಲರ್ ಬಂತು, ರೆಸ್ಟೋರೆಂಟ್ ಕಲರ್ ಬಂತು. ಆ ಕಲರ್ ಬರಬೇಕು ನೋಡಿ, ಈಗ ಬಂತಲ್ಲ. ಎಸ್, ಆ ಕಲರ್ ಬಂದ್ರೆ ಅವ್ರಿಗೆ ತಲೆಗೆ ಹೋಗೋದು ಹೌದು ಹಿಂಗೆ ಇರೋದು ಅಂತ. ಪರ್ಫೆಕ್ಟ್ ಆಗಿದೆ ಅನ್ಕೋತೀನಿ ಚಿಕನ್ ಟಿಕ್ಕಾ ಮಸಾಲ. ಎಸ್ ಮೇಡಮ್, ಪರ್ಫೆಕ್ಟ್. ಡಿಶ್ ಔಟ್ ಮಾಡ್ಕೊಳ್ಳೋಣ. ಆಗಿದೆ, ಡಿಶ್ ಔಟ್ ಮಾಡಿ. ಲಾಸ್ಟಲ್ಲಿ ಗಾರ್ನಿಶಿಗೆ ಸ್ವಲ್ಪ ಟಾಪಿಂಗು, ರಿಚ್ ಗ್ರೇವಿ ನಿಮಗೆ ಬರ್ಡೇಗೆ. ನಿಮ್ಮ ಬರ್ಡೇ ಸ್ಪೆಷಲ್ ಚಿಕನ್ ಟಿಕ್ಕಾ ಮಸಾಲ. ಚಿಕನ್ ಟಿಕ್ಕಾ ಮಸಾಲವನ್ನು ಮಾಡಿ ಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಸುಚಿತ್ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಟಿಕ್ಕಾ ಮಸಾಲ ಮಾಡುವ ವಿಧಾನ: ಒಂದು ಬೌಲ್ಗೆ ಬೋನ್ಲೆಸ್ ಚಿಕನ್, ಅರಿಶಿನ, ಗಟ್ಟಿ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತಂದೂರಿ ಚಿಕನ್ ಮಸಾಲ, ಕಾಶ್ಮೀರಿ ಚಿಲ್ಲಿ ಪೌಡರ್, ಕಸೂರಿ ಮೇಥಿ, ಎಣ್ಣೆ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನೆಯಲು ಬಿಡಿ. ಒಂದು ಬಾಣಲಿಗೆ ನೀರು, ಈರುಳ್ಳಿ, ಕರ್ಬೂಜದ ಬೀಜ, ಗೋಡಂಬಿ, ಟೊಮೆಟೊ ಹಾಕಿ ಬೇಯಿಸಿ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಗ್ರಿಲ್ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಮಸಾಲದಲ್ಲಿ ನೆನೆಸಿದ ಚಿಕನ್, ಕಾಯಿಸಿದ ಬೆಣ್ಣೆ ಹಾಕಿ ಎರಡೂ ಕಡೆ ಬೇಯಿಸಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಚಕ್ಕೆ, ಏಲಕ್ಕಿ, ಲವಂಗ, ರುಬ್ಬಿಕೊಂಡ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಹಸಿ ಮೆಣಸಿನಕಾಯಿ, ಗರಂ ಮಸಾಲ, ಮಸಾಲದ ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಗ್ರಿಲ್ ಪ್ಯಾನ್ ನಲ್ಲಿ ರೋಸ್ಟ್ ಮಾಡಿದ ಚಿಕನ್, ಫ್ರೆಶ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿದರೆ ಚಿಕನ್ ಟಿಕ್ಕಾ ಮಸಾಲ ರೆಡಿ ಟು ಈಟ್. ಕಾರ್ಯಕ್ರಮ ನೋಡ್ತಾ ಇದ್ರ ಮುರಳಿಯವರೇ, ಬೇಗ ತಿನ್ರಿ, ಬೇಗ ಟೇಸ್ಟ್ ಮಾಡ್ರಿ ಅಂತ ಹೇಳ್ತಾ ಇದ್ರ. ಇವತ್ತು ಟೇಸ್ಟ್ ಮಾಡೋ ಆಗಿಲ್ಲ, ಯಾಕಂದ್ರೆ ಸಾಕಷ್ಟು ಜನ ನಮ್ಮ ಚೆಫ್ಗಳು ಇವತ್ತು ವೈವಿಧ್ಯಮಯ ಅಡುಗೆಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರವ್ರದೇ ಸ್ಪೆಷಲು. ನೋಡಿ ಸರ್, ಈ ಸ್ಪೆಷಲ್ ಎಲ್ಲೂ ಸಿಕ್ಕಲ್ಲ, ಯಾವ ಹೋಟ್ಲಲ್ಲೂ ಸಿಗಲ್ಲ, ಎಲ್ಲೂ ಬರ್ದಿರಲ್ಲ, ಎಲ್ಲೂ ನೋಡಿರಲ್ಲ. ಆ ಥರ ಒಳ್ಳೊಳ್ಳೆ ಡಿಶ್ಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದೊಂದೇ ತಿಂತಿದ್ರೆ ಮಜಾ ಬರಲ್ಲ. ಆ ಒಟ್ಟಿಗೆ ಪ್ರೋಗ್ರಾಮ್ ಆದಮೇಲೆ ಕುತ್ಕೊಂಡು ಪುರ್ಸೋತಾಗಿ ಬಾಳೆ ಎಲೆಯಲ್ಲಿ ಬಾರಿಸೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ ಅಲ್ಲಿ ತನಕ ನೀವು ಕಾಯಿಲೆ ವಿಶೇಷವಾದಂಥ ಹುಟ್ಟಿದ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಮುರಳಿಯವರೇ ನಿಮಗೆ ವಿಶೇಷವಾದಂಥ ಅಡುಗೆ ಮಾಡ್ಕೊಡ್ತೀನಿ. ನಮ್ಮನ್ನ ಹೆಂಗೆ ನೀವು ಕರೆದೇ ಇಲ್ವಲ್ಲ, ಬೇಗ ಕರಿಬಾರ್ದ, ಇನ್ನೂ ಬೇರೆ ಎಲ್ಲ ಮಾಡ್ಕೊಂಡ್ಬಿಡ್ತಿದೆ ಅಂತ ನಮ್ಮ ಚಂದ್ರಪ್ಪನವರು ಕಬ್ಬನ್ಪೇಟೆಯಿಂದ ಸ್ಲೋ ಮೋಷನಲ್ಲಿ ಬರ್ತಾ ಇದ್ದಾರೆ. ಚಂದ್ರಪ್ಪನವರೇ ಬನ್ರಿ ರೀ. ನಮಸ್ಕಾರ ಚಂದ್ರಪ್ಪನವರೇ. ನಮಸ್ಕಾರ ಮುರಳಿಯವರೇ. ಮತ್ತೆ ಹೇಳ್ಬೇಕು ಸರ್, ತುಂಬ ವಿಷಯ ಇದೆ, ಮಾತಾಡೋಣ. ವಿಷಯ ಇದೆ, ಖಂಡಿತವಾಗ್ಲೂ ವಿಷಯ ಇರುತ್ತೆ. ಮತ್ತೆ ಏನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ? ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ನಿಮ್ಮ ಬರ್ತಡೇ ಅಂತೇಳಿ ಹೇಳಿ ಸರ್. ನಿಂತು ಕಾಲು ನೋವು ಬಂದಿರ್ತದೆ, ಕಾಲು ನೋವು ಬರಬಾರ್ದು ಅಂತ ಒಂದು ಕಾಲು ಸೂಪ್ ಮಾಡಿಕೊಟ್ರೆ ಹೀಟ್ ಜಾಸ್ತಿ ಆಗಿ ತೊಂದರೆ ಆಗುತ್ತೆ ಅಂತೇಳಿ ನಾವು ನೆಲ್ಲಿ ಮೂಳೆನಲ್ಲಿ ಒಂದು ಸೂಪ್ ಕರಿ ಮಾಡ್ತಾ ಇದ್ದೀವಿ. ನಲ್ಲಿ ಮೂಳೆ ಸೂಪ್ ಕರಿ ಎಲ್ಲೂ ಸಿಕ್ಕಲ್ಲ, ಎಲ್ಲೂ ನೋಡಿರಲ್ಲ, ಯಾರು ಬರ್ದಿರಲ್ಲ. ಆ ಎಲ್ಲ ಡಿಶ್ಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ಪ್ರಯೋಗ ಆಗ್ತಾ ಇದೆ. ನೋ ಪ್ರಾಬ್ಲಮ್. ನಲ್ಲಿ ಮೂಳೆ ಸೂಪ್ ಕರಿ ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ ಸರ್. ನಲ್ಲಿ ಮೂಳೆ ಸೂಪ್ ಕರಿ ಬೇಕಾಗುವ ಸಾಮಗ್ರಿಗಳು: ಮಟನ್ ನಲ್ಲಿ ಮೂಳೆ, ಹುರಿಗಡಲೆ, ಗಸಗಸೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಅರಿಶಿನ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಮೆಂತ್ಯ ಸೊಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ. ಏನು ಕೊಡಿ ಫಸ್ಟ್ ನಿಮಗೆ? ಶುರು ಮಾಡೋಕ್ಕೊಂದು ಬಾಣಲಿ ಕೊಡಿ, ಮಸಾಲೆ ಹುರ್ಕೊಳ್ಳೋದಕ್ಕೆ. ಮಸಾಲೆ ಹುರ್ಕೊಳ್ಳೋಕೆ ಒಂದು ಬಾಣಲಿ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫ್ರೈ ಮಾಡ್ಕೊಳ್ಳೋಕೆ ಚಂದ್ರಪ್ಪ? ಮಸಾಲೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಓಕೆ, ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಮಸಾಲನ ಹುರ್ಕೊಂಡು ರುಬ್ಕೋಬೇಕಾ? ರುಬ್ಕೋಬೇಕು. ಸೂಪ್ ಹೆಂಗೆ ಬರ್ತಿದ್ದು? ಸೂಪ್ ನಲ್ಲಿ ಸೂಪ್ ಕರಿ. ಸೂಪ್ ಅಂದರೆ ಅದು ಕಾಲು ಸೂಪ್ ಮಾಡಿದ್ರೆ ಬರೀ ಕುಡಿಯೋ ಥರ ಇರುತ್ತೆ. ಓಕೆ. ಇವಾಗ ನಾವು ನೆಲ್ಲಿ ಮುಳೆಯಲ್ಲಿ ಮಾಡಿದ್ರೆ
ಅನ್ನ ತಿನ್ಬೋದು, ಚಪಾತಿ ತಿನ್ಬೋದು, ಮುದ್ದೆ ತಿನ್ಬೋದು, ಸಾರನ್ನು ಕುಡಿಬೋದು, ನೆಲ್ಲಿ ಮುಳೆ ಮಾಂಸ ಇರುತ್ತೆ, ಮಾಂಸನೂ ತಿನ್ಬೋದು. ಓಹೋ, ದಶಗುಣಿ ಇದು. ಅದ್ರ 10 ಗುಣಗಳಿದೆ ಅದಕ್ಕೆ. ಅದರಲ್ಲಿಂತ ಗುಣ ಇದರಲ್ಲಿ ಇರ್ತದೆ. ನೆಲ್ಲಿ ಮುಳೆನಲ್ಲಿ ಒಂದು ಒಳಗಡೆ ಒಂದು ಬೆಣ್ಣೆ ಥರ ಇರುತ್ತೆ. ಓಕೆ. ಅದ್ರ ಟೇಸ್ಟ್ ಜಾಸ್ತಿ ಬಿಡುತ್ತೆ ಇದರಲ್ಲಿ. ಕಾಲು ಸೊಪ್ಪಲ್ಲಿ ಅಷ್ಟಿರಲ್ಲ, ಅಷ್ಟೊಂದು ಬರಲ್ಲ, ಇದ್ರಲ್ಲಿ ಜಾಸ್ತಿ ಇರುತ್ತೆ. ಈರುಳ್ಳಿ ಹಾಕೊಳ್ತೀನಿ. ಹಾಕಿ ಹಾಕಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಹಾಕಿ ಸರ್. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಟೊಮೊಟೊ ಹಾಕಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪುಗಳನ್ನ ಮಾಂಸದ ಅಡುಗೆಗಳು ಯೂಸ್ ಮಾಡಿದ್ರೆ ರುಚಿ ಹೆಚ್ಚಾಗುತ್ತೆ, ಅದ್ಭುತವಾಗಿರುತ್ತೆ ಕೂಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಸರ್. ಧನಿಯಾ ಪುಡಿ ಹಾಕಿ. ಧನಿಯಾ ಪುಡಿ ರವಿಯವರದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಸ್ವಲ್ಪ ಹಾಕಿ. ಸ್ವಲ್ಪ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಸಾಕು. ಒಂದು 4 ಲವಂಗ ಹಾಕ್ತಾಯಿದ್ದೀನಿ. ಹಾಕಿ. ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಗಸಗಸೆ ಹಾಕಿ. ಒಂದು ಅರ್ಧ ಸ್ಪೂನ್. ವೆರಿ ಗುಡ್ ಸರ್. ಒಂದೇ ಒಂದು ಸ್ಪೂನು ಉರ್ಗಡ್ಲೆ. ಓಹೋ ಹೋ ಹೋ, ಇನ್ನೇನೆಲ್ಲ ಹಾಕೊಂಡ್ಬಿಡ್ತಾ ಇದ್ದೀರಾ? ಇದು ತೆಂಗಿನಕಾಯಿ ಸ್ವಲ್ಪ. ರುಬ್ಬಿಂಗು ಕಲ್ಸಿಂಗಾ? ಅಷ್ಟೇ ಅಷ್ಟೇ. ರುಬ್ಬಿಂಗು ಕುಕ್ಸಿಂಗು. ಓಕೆ, ವೆರಿ ಸಿಂಪಲ್ ಅಡುಗೆ ಮಾಡಿಂಗು ಮಿಸ್ಟರ್ ಚಂದ್ರಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದ್ಭುತವಾದ ಅಡುಗೆ, ಎಲ್ಲರೂ ಹುರ್ಕೊಳ್ಳಿ ಸರ್, ರುಬ್ಕೊಳ್ಳಿ ಸರ್, ಕೂಗಿಸ್ಕೊಳ್ಳಿ ಸರ್, ಅದ್ಭುತವಾಗಿರುವಂಥ ಗ್ರೇವಿ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಆಗಿದೆ ಸಾಕಾ? ಆಗಿದೆ. ಸ್ವಲ್ಪ ಬಿಸಿ ಆರಲಿ, ಕುಕ್ಕರಿಗೆ. ಫಸ್ಟು ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಮಸಾಲ ರುಬ್ಕೊಳ್ಳಿ. ಮಸಾಲೆ ರುಬ್ಕೊಳ್ತಾ ಇದೀವಲ್ಲ, ಕುಕ್ಕರ್ ಇಟ್ಬಿಡೋಣ. ನೆಕ್ಸ್ಟು ಕುಕ್ಕರ್ ಇಟ್ಟಾಯ್ತು. ನೆಕ್ಸ್ಟ್ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತಿರ್ಗಾ ಈರುಳ್ಳಿನಾ? ಅದೇನಪ್ಪ ಇದು ಒಗ್ಗರಣೆ ಮಾಡೋಕ್ಕೆ. ಓ, ಮಾಂಸ ಒಗ್ಗರಣೆ ಹಾಕೊಂಡ್ಬಿಡ್ತೀರಾ ಫಸ್ಟು? ಹಾಗೆ ಕೊತ್ತಂಬರಿ, ಪುದೀನ. ಓಹೋ, ರುಬ್ಬಕ್ಕೂ ಹಾಕೊಂಡಿದೀವಿ, ಜೊತೆಗೆ ಇಲ್ಲಿ ಒಗ್ಗರಣೆಗೂ ಹಾಕೊಳ್ತಾ ಇದೀವಲ್ಲ. ಇದು ಮೆಂತ್ಯ ಸೊಪ್ಪು ಎಲೆ ಬಿಡಿಸ್ಕೊಂಡಿರೋದು. ಓಕೆ. ಈ ಒಗ್ಗರಣೆ ಮಾಡ್ತಾ ಮಾಡ್ತಾ ಓಕೆ, ಏನು ಬೇಕೋ ಮಾತಾಡ್ಬೋದು. ನಾವು ಮಸಾಲೆ ಉರಿಯುವಾಗ ಏನು ಮಾತಾಡಬಾರ್ದು. ಭಯ ಭಕ್ತಿ ಏನೇನು ಹೆಚ್ಚು ಕಡಿಮೆ ಹಾಕ್ಬಿಡ್ತೀವೋ. ನಾವು ಮಾತನಾಡ್ತಾ ಇದ್ರೆ ಅವ್ರು ನಮ್ಮ ಮಾತಿನ ಮೇಲೆ ನಿಗಾ ಇರುತ್ತೆ, ನಾವು ಹಾಕೋ ಐಟಮ್ ಮೇಲೆ ನಿಗಾ ಇರಲ್ಲ ಪಾಪ. ಅದಕ್ಕೋಸ್ಕರ ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು, ಡಿಸ್ಟರ್ಬ್ ಆಗಬಾರ್ದು. ನಾನು ಮಸಾಲೆ ಉರಿಯುವಾಗ ಏನು ಮಾತಾಡಲ್ಲ. ಕರೆಕ್ಟ್ ಸರ್, ಗೊತ್ತಾಯ್ತು. ಭಾಳಷ್ಟಿಟ್ಟು ನೀವು ಅದ್ರೊಳಗೆಲ್ಲಾನು ಇವಾಗ ನಾವು ಏನು ಮಾತಾಡಿದ್ರು ನಡೆಯುತ್ತೆ. ಕೆಲಸ ಆದ್ಮೇಲೆ ಏನು ಬೇಕಾದ್ರೆ ಮಾತಾಡ್ಬೋದು. ಹೌದು ಅಲ್ವಾ? ಕೆಲಸ ಮಾಡುವಾಗ ಕೆಲಸದ ಮೇಲೆ ಗಮನ ಇಟ್ಟು ಕೆಲಸ ಮಾಡಬೇಕು. ಕರೆಕ್ಟ್ ಚಂದ್ರಪ್ಪ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ರವಿಯವರ ಅರಿಶಿನ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ. ಈಗ ನೆಲ್ಲಿ ಮೂಳೆ ಅದಕ್ಕೆ ಹಾಕೋಬಿಡ. ನಲ್ಲಿ ಮೂಳೆ ಅಂತ ಏನು, ನಲ್ಲಿ ಮೂಳೆಗಳ ಇವೆಲ್ಲನೂ ನೆಲ್ಲಿ ಮೂಳೆಗಳು ಹಾಕಿ. ಓಹೋ, ಕೆಲವರು ಪೈಪ್ ಅಂತಾರೆ ಅದಕ್ಕೆ. ಇದಕ್ಕೆ ಪೈಪ್ ಕುಡಿ ಅಂತಾರೆ. ಪೈಪು ಗ್ಲಾಸ್ ಎಲ್ಲ ಹೇಳೋದು ನೀವು, ಜನಗಳನ್ನ ನಲ್ಲಿ ಮೂಳೆನೆ ಸುಮ್ಮನೆ ನೀವು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹಾಕಿ ಸರ್. ಮಸಾಲೆ ರುಬ್ಕೊಂಡಿರೋದು ಓಕೆ ಹಾಕ್ಬಿಟ್ಟು ಒಂದು 5 ಕೂಗಿಸ್ಕೊಳ್ಳೋಣ. ಓಕೆ ಸರ್, ಡನ್. ಸಾಕಾ ಮಸಾಲ ಅಷ್ಟೇ? ನೋಡೋಣ ಎಸ್ಬಿಟ್ಟು ನೋಡಿ. ಎಷ್ಟೊಂದು 5 ನಲ್ಲಿ ಮೂಳೆ ಇದೆಯಾ? ಇದು 6 ಇದೆ ಸರ್. 6 ಇದೆ. ನೀರು ಹೆಂಗಿರುತ್ತಾ, ಸಾರು ಹೆಂಗಿರುತ್ತೆ? ಸೇಮ್ ಸಾರು, ಸ್ವಲ್ಪ ಗಟ್ಟಿ ಸಾರು ಇರುತ್ತೆ. ಗಟ್ಟಿ ಸಾರಾ? ಮಸಾಲ ಸಾಕಾ ಬೇಕಾ? ಸರ್ ಸಾಕಾ? ಸ್ವಲ್ಪ ತೆಳ್ಳಗಿರಬೇಕು. ಓಕೆ. ಕುಡಿಯೋ ಥರ ಇರಬೇಕು. ನಾವು ಗ್ಲಾಸಲ್ಲಿ ಹಾಕೊಂಡು ಕುಡಿಯೋ ಥರ ಇರಬೇಕು. ಚಪಾತಿಗೂ ಆಗಬೇಕು, ಮುದ್ದೆಗೆ ಆಗಬೇಕು, ರೈಸ್ ತಿನ್ನೋಕ್ಕೂ ಹೋಗಬೇಕು, ಕುಡಿಯಂಗೂ ಆಗಬೇಕು. ಕುಡಿಯೋಂಗೂ ಹೋಗ್ಬೇಕು. ಸರಿ ಹೋಯ್ತು. ಎಲ್ಲ ಹಾಕೈತಲ್ಲ, ಮುಚ್ಕೋಣ. ಎಷ್ಟು ವಿಷಲ್ ಕೂಸ್ಕೋಬೇಕು? 5 ವಿಷಲ್ಗೆ ಹೋಗ್ಬೇಕು ಸರ್. 5 ವಿಷಲ? ಅದು ಮೂಳೆ ಅಲ್ವಾ, ಚೆನ್ನಾಗಿ ಬಿಡಬೇಕು, ಸೂಪ್ ಬಿಡಬೇಕು. ನಾವು ಎಷ್ಟು ಬೇಯಿಸ್ತೀವಿ ಅಷ್ಟು ಸೂಪ್ ಬಿಡುತ್ತೆ. ನಾವು ಕೂಗಿಸಿಲ್ಲ ಅಂದರೆ ಸೂಪ್ ಬಿಡಲ್ಲ.
ನೆಲ್ಲಿ ಮುಳೆಲಿರೋ ಮಾಂಸ ಎಲ್ಲ ಉದುರೋ ಕೂಡ ಹಂಗೆ ಕಿತ್ತರೆ ಹಿಂಗೆ ಬಂದ್ಬಿಡ್ಬೇಕು ನೀವು. ನಲ್ಲಿ ಮೂಳೆಯನ್ನು ಹಾಕಿ ಸೂಪ್ ಕರಿನ ಮಾಡಿದ್ದಾರೆ. ಅದು ಒಂದು 5, 6, 7 ವಿಷಲ್ ಕೂಗಿದ್ರು ಏನು ಪರವಾಗಿಲ್ಲ, ತುಂಬ ಸಖತ್ತಾಗಿರುತ್ತೆ. ತೆಗೆದು ನೋಡೋಣ ಚಂದ್ರಪ್ಪ, ತೆಗೆದು ನೋಡಿ. ಕೂಲ್ ಆಗಿದೆಯಲ್ಲ? ಓಹೋ, ಘಮ 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 ಅಂತ ಇದೆ. ಸೂಪ್ ಅದ್ರೊಳಗೆ ಇದೆಯಲ್ಲ ನೋಡಿ ಹೆಂಗೆ ತೇಲ್ತಾ ಇದೆ ಎಲ್ಲ ಸೂಪಲ್ಲ. ಎಸ್ ತೇಲ್ಬೇಕಂಗೆ. ಓಹೋ, ಏನು ಚಂದ್ರಪ್ಪ ಇದು ನಲ್ಲಿ ಮುಳೆಗಳು ಹಿಂಗೆ? ಇದರಲ್ಲಿರೋ ಮಜಾ ಕಾಲಲ್ಲಿ ಇರಲ್ಲ. ವೆರಿ ಗುಡ್, ಅದ್ಭುತ. ಓಹೋ, ತುಂಬ ಅದ್ಭುತವಾಗಿರುತ್ತೆ. ಸಾಕು, ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಈ ಥರ ಸೂಪ್ಗೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಅದ್ಭುತ. ನೆಲ್ಲಿ ಮೂಳೆ ಸೂಪ್ ಕರಿ ವಿಶೇಷವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವ್ರು ಬಂದಿದ್ದಾರೆ. ಒಂದು ವಿಶೇಷವಾದ ಅಡುಗೆನ ಮಾಡಿಕೊಡ್ತೀನಿ ಸರ್. ಇದು ಸೂಪ್ ಕರಿ, ನಲ್ಲಿ ಮೂಳೆನ ಹಾಕಿ ಸೂಪ್ ಕರಿ ಮಾಡಿದ್ದೀವಿ. ಅನ್ನಕ್ಕೆ ಕಲಿಸ್ಕೊಳ್ತೀನಿ, ಮುದ್ದೆ ಅನ್ನ ಮಾಡ್ಕೊಂಡು ತಿಂತಾ ಇರೋದು ಮಜಾನೇ ಬೇರೆ. ತುಂಬ ಸಖತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ಇದನ್ನ ಏನಕ್ಕೆ ಅಂದರೆ ಇವತ್ತು ಯಾವುದೂ ಟೇಸ್ಟ್ ನೋಡೋಂಗಿಲ್ಲ, ಎಲ್ಲ ಕಡೆದಾಗ ಟೇಸ್ಟ್ ನೋಡಬೇಕು ಅಂತ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಇದನ್ನು ಯಾವ ರೀತಿ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಲ್ಲಿ ಮೂಳೆ ಸೂಪ್ ಕರಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಹುರಿದು ಟೊಮ್ಯಾಟೊ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಲವಂಗ, ಚಕ್ಕೆ, ಗಸಗಸೆ, ಹುರಿಗಡಲೆ, ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಪುದೀನ, ಮೆಂತ್ಯ ಸೊಪ್ಪು, ಅರಿಶಿನ ಹಾಕಿ ಹುರಿದು ಮಟನ್ ನಲ್ಲಿ ಮೂಳೆ, ಉಪ್ಪು, ರುಬ್ಬಿದ ಮಸಾಲ, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ನಲ್ಲಿ ಮೂಳೆ ಸೂಪ್ ಕರಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ JFC ಖ್ಯಾತಿಯ ಕೃಷ್ಣಪ್ಪನವರು. ಕೃಷ್ಣಪ್ಪ ಬನ್ರಿ. ನಮಸ್ಕಾರ ಮತ್ತೊಮ್ಮೆ ಕೃಷ್ಣಪ್ಪ ಅವ್ರಿಗೆ. ನಮಸ್ಕಾರ. ಏನ್ ಮಾಡ್ತೀರಾ ಕೃಷ್ಣಪ್ಪ? ನಮಗೋಸ್ಕರ ಸ್ಪೆಷಲ್ ಇವತ್ತು. ಸರ್ ನಿಮ್ಮ ಬರ್ತ್ಡೇಗೋಸ್ಕರ ಇವತ್ತಾ ಫಸ್ಟ್ ವಿಶ್ ಮಾಡ್ತೀನಿ ಸರ್. ಮಾಡ್ಬಿಡಿ. ಹ್ಯಾಪಿ ಬರ್ತ್ಡೇ ಸರ್ ನಿಮ್ಗೆ. ಖಂಡಿತ ಸರ್, ಖಂಡಿತ. ನಿಮಗೆ ಚಿರವಾಗಿ ಇನ್ನೂ 100 ವರ್ಷ ಬದುಕಿರಿ. ಖಂಡಿತ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲ Thank you, ಆಶೀರ್ವಾದ, thank you. ನಿಮ್ಮೆಲ್ಲ ಅಡಿಗೆ ಚೆನ್ನಾಗಿ ತಿಂದು ಆರಾಮಾಗಿರ್ಬೋದು. ಇರ್ಬೋದು ಸರ್. ಹೇಳಿ ಏನ್ ಮಾಡ್ತೀರಾ ಇವತ್ತ ನಿಮಗೆ ಗೀ ರೈಸ್ ಅಲ್ಲಿ ಒಂದು ಚಿಕನ್ ಗೀ ರೈಸ್ ಮಾಡ್ಕೊಡೋಣ ಅಂತ. ನಿಮಗೆ ನಾನ್ ವೆಜ್ ಇಷ್ಟ ಅಲ್ವಾ ನಿಮಗೆ? ಚಿಕನ್ ಗೀ ರೈಸಾ? ಹ್ಞೂ ಸರ್. ಚಿಕನ್ನು ಪ್ಲಸ್ ಗೀ ರೈಸ್. ಗೀ ರೈಸ್, ಚಿಕನ್ನು ಗೀ ರೈಸ್ ಎರಡೂ ಮಾಡ್ತೀರಾ? ಎರಡು ಒಟ್ಟಿಗೆ ಜೊತೆಗೆ ಮಾಡ್ತೀರಾ? ಮಾಡ್ಕೊಡ್ತೀವಿ. ಓಕೆ, ಚಿಕನ್ನು ಗೀ ರೈಸು ನಮ್ಗೆ ಇಷ್ಟ ಅಂತ ಯಾರೋ ಹೇಳ್ಬಿಟ್ಟಿದ್ದಾರೆ ಇವರಿಗೆ. ಅದ್ಭುತವಾದಂಥ ಚಿಕನ್ ಗೀ ರೈಸು, ಅದು ನಾಟಿ ಸ್ಟೈಲಲ್ಲಿ ಕೃಷ್ಣಪ್ಪ ಅವ್ರ ಕೆಳಗಿನಾದ್ರು ನೀವು ಗೀ ರೈಸು ಆ ಚಿಕನ್ ತಿಂದ್ರೆ ಮರೆಯಕ್ಕೆ ಚಾನ್ಸೇ ಇಲ್ಲ. ಈ ಅದ್ಭುತವಾದಂಥ ಅಡುಗೆನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಶುರು ಮಾಡೋಣ ಚಂದ್ರ. ಏನೇನು ತಂದಿದ್ದೀರಾ ಕೃಷ್ಣಪ್ಪನವರೇ ಹೇಳಿ. ಚಿಕನ್ ಘೀ ರೈಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಅಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಸೋಂಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗರಂ ಮಸಾಲ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ಕೊಳ್ಳಿ ಹೇಳಿ ಬೇಗ. ಫ್ಯಾನ್ ಕುಕ್ಕರ್ ಕೊಟ್ಬಿಡಿ, ಡೈರೆಕ್ಟ್ ಕುಕ್ಕರ್ ಹೋಗ್ಬಿಡ. ಕರಿ ಕೊಟ್ಬಿಡೋಣ ಡೈರೆಕ್ಟ್ ಆಗಿ. ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ ಸರ್. ಎಣ್ಣೆ ಕಾದಿದೆ, ಏನ್ ಬೇಕಾದ್ರೆ ಹಾಕೋಬಹುದು, ಹಾಕೊಳ್ಳಿ. 2 ಚಕ್ಕೆ ಹಾಕೋಣ. 2 ಚಕ್ಕೆ, 2 ಚಕ್ಕೆ, 2 ಏಲಕ್ಕಿ, 2 ಏಲಕ್ಕಿ, ಸರ್ ಲವಂಗ, ಎಸ್ ಸರ್, ಜೀರಿಗೆ ಹಾಕೊಳ್ಳೋಣ, ಸೋಂಪು ಹಾಕೊಳ್ಳೋಣ, ಹಾಕಿ, ಹಸಿಮೆಣಸಿಗೆ ಹಾಕೊಳ್ಳೋಣ, ಹೆಂಗಿದೆ ಬಿಸ್ನೆಸ್ ಎಲ್ಲ? ಸೂಪರ್ ಸರ್. ಸ್ವಲ್ಪ ಶುಂಠಿ ಹಾಕೊಳ್ಳೋಣ. ಓಕೆ, ಶುಂಠಿ ಎಲ್ಲ ರೀ, ಅದು ಬೆಳ್ಳುಳ್ಳಿ ರೀ. ಬೆಳ್ಳುಳ್ಳಿ ಸರ್. ಯಾಕೆ ಕೃಷ್ಣಪ್ಪ ಏನ ತೊಂದರೆ ಆಗ್ತಾ ಇದೆಯಾ? ಏನಿಲ್ಲ ನಿಮ್ಮ ಬರ್ತಡೇಲಿ ನನಗೆ ಖುಷಿ ಆಗ್ಬಿಟ್ಟಿದೆ ಜಾಸ್ತಿ. ಸ್ವಲ್ಪ ಶುಂಠಿ ಹಾಕೊಳ್ಳೋಣ. ಎಷ್ಟು ಮಾಡ್ತಾ ಇದೀರಾ ಗಿರೀಶ್ನ? ಸಾಕಾಯ್ತು ಕುಕ್ಕರು? ಸರ್ ಅಲ್ಲ ನೀವು ಮಾಡಿದ್ರೆ ಸಾಲಲ್ವಲ್ಲ ಅಂತ ನಾನು. ಚಿಕನ್ ಹಾಕೊಳ್ಳೋಣ. ಎಸ್ ಸರ್. ಇದು ಬಿರಿಯಾನಿ ಅಲ್ಲ, ಇದು ಫ್ರೈಡ್ ರೈಸ್ ಅಲ್ಲ. ಯಾಕಂದ್ರೆ ಇವೆರಡಕ್ಕೂ ಭಿನ್ನವಾಗಿರ್ತಕ್ಕಂಥದ್ದು. ಚಿಕನ್ ಗೀ ರೈಸನ್ನು ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ. JFC ಅವರು ಗರಂ ಮಸಾಲದಲ್ಲಿ ತುಂಬ ಫೇಮಸ್ಸು. 1 ಸ್ಪೂನ್ ಹಾಕಿದ್ರೆ ಸಾಕು, ಅದ್ಭುತವಾದಂಥ ರುಚಿ ಮತ್ತು ಗಮನ ಕೊಡುತ್ತೆ. ಇದು ನೀವೇ ಮಾಡ್ಕೋಬೋದು, ಇಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದರೆ ಕೃಷ್ಣಪ್ಪ ಅವ್ರಿಗೆ ಫೋನ್ ಮಾಡಿದ್ರೆ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಅದು ವೆಜ್ಜು ನಾನ್ ವೆಜ್ಜು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದಾದಂಥ ಅದ್ಭುತವಾದಂಥ ಗರಂ ಮಸಾಲ. ಸ್ವಲ್ಪ ನೀರು ಹಾಕಂತ ಹಾಕಿ ಸರ್. ಹಂಗೆ ಸ್ವಲ್ಪ ತಿರುಗಿಸ್ತಾ ಇರಿ. ಓಕೆ, ನಾನು ಈ ತೆಂಗಿನಕಾಯಿ ಗ್ರೈಂಡ್ ಮಾಡ್ಕೊಂಡು ರುಬ್ಕೋಬೇಕಾ? ರುಬ್ಕೋಬೇಕು ಸರ್. ರುಬ್ಕೊಳ್ಳಿ. ತೆಂಗಿನಕಾಯಿನ ಹಾಕಿ ರುಬ್ಕೊಳ್ತಾ ಇದ್ದಾರೆ. ಫಸ್ಟು ಕಾಯಿ, ಅದು ಏನದು ಕಾಯಿ ರುಬ್ಕೊಂಡು
ಅದನ್ನ ಹಾಕಿದ್ರೆ ಮಜಾ ಸಾರ್ ಗೀ ರೈಸ್ಗೆ ಯೂಶಲಿ ತೆಂಗಿನಕಾಯಿಯ ಹಾಲು ಇರಲೇಬೇಕು. ನೀರು ಹಾಕೊಳ್ತಾ ಇದ್ದೀರಾ? ನೀರು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಓಕೆ, ಇದು ಹಾಲು ಬೇಕು. ಇದು ಬೋನ್ಲೆಸ್ಸಾ ಕೃಷ್ಣಪ್ಪ? ಹ್ಞೂ ಸರ್. ಬೋನ್ಲೆಸ್ ಚಿಕನ್? ಹ್ಞೂ ಸರ್, ಬೋನ್ಲೆಸ್ ಅದು. ರುಬ್ಬಿರೋ ತೆಂಗಿನಕಾಯಿ ಹಾಕೊಡೋಣ. ತೆಂಗಿನಕಾಯಿನ ಚೆನ್ನಾಗಿ ರುಬ್ಕೊಂಡಿದ್ದೀವಿ. ಗೀ ರೈಸ್ ಅಂದ ತಕ್ಷಣ ಯಾವಾಗಲೂ ತೆಂಗಿನಕಾಯಿಯ ಹಾಲು ಇರಬೇಕು. ತೆಂಗಿನ ಹಾಲಿಲ್ಲದೆ ಗೀ ರೈಸ್ನ ಮಾಡೋಕ್ಕಾಗಲ್ಲ. ಇದು ಚಿಕನ್ ಗೀ ರೈಸ್ ಆದ್ರಿಂದ ತೆಂಗಿನಕಾಯಿ ಹಾಲು ಹಾಕಿದ್ದೀವಿ, ಚೆನ್ನಾಗಿ ರುಬ್ಕೊಂಡಿದ್ದೀವಿ. ರುಬ್ಬಿರೋ ಅಂಥದ್ದನ್ನ ಸೋಸಿ ಬರೀ ಆ ಕಾಯಿ ಹಾಲನ್ನು ತೆಗೆದು ಹಾಕ್ತಾ ಇರೋವಂಥದ್ದು. ಇದಕ್ಕೆ ಖಾರ ಮೆಣಸಿನ್ಕಾಯಿ ಸಾಕಲ್ಲ? ಸಾಕು ಸರ್. ನಮ್ಮ ಗರಂ ಮಸಾಲ ಹಾಕಿದ್ದೀವಲ್ಲ, ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕಿ ಸರ್. ಸ್ವಲ್ಪನೇ ಇರಲಿ. ಓಕೆ, ಸಾಲ್ಟು ಹಾಕೊಳ್ಳೋಣ ಹಾಕಿ. ರುಚಿಗೆ ತಕ್ಕಾಗೆ. ಇದು ಬೋನ್ಲೆಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ? ಹ್ಞೂ ಸರ್, ಬೋನ್ ಹಾಕಿದ್ರೆ ಚೆನ್ನಾಗಿರಲ್ಲ, ಯಾಕಂದ್ರೆ ಖಾರ ಉಪ್ಪು ಏನು ಬೇಕಾಗಲ್ಲ. ಬೇಕಾಗಲ್ಲ. ಮಾಡಿದ್ವಿ ಸರ್ ಅಲ್ಲಿ. ಎಲ್ಲ ಮಾಡಾಯ್ತಾ? ಚಿಕನ್ ಗೀ ರೈಸ್ ಅಂದರೆ ಇವಾಗ ಇದಕ್ಕೂ ಬಿರಿಯಾನಿಗೂ ಏನು ವ್ಯತ್ಯಾಸ? ಬಿರಿಯಾನಿಲಿ ಬೇರೆ ಥರ ಇರ್ತದೆ. ಅದಕ್ಕೂ ಗರಂ ಟೊಮೊಟೊ ಮಸಾಲ ಗಿಮೊಟೊ ಎಲ್ಲ, ಗರಂ ಮಸಾಲ ಹಾಕ್ತೀರಾ ಟೊಮೊಟೊ ನೀವು? ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬ ಹಾಕಬೇಕು. ಹಾಂ, ಈ ಥರದ್ದೆಲ್ಲ ಪ್ರೊಸೀಜರ್ ಇರ್ತದೆ. ಗೀ ರೈಸ್ ಅಂದರೆ ಪ್ಲೈನ್ ಅಲ್ವರಾ? ಬಟ್ ಆದ್ರೂ ಇದಕ್ಕೂ ಗರಂ ಮಸಾಲ ಇದೆಯಲ್ಲ, ಗರಂ ಮಸಾಲ ಇದೆ, ಮೆಣಸಿನ್ಕಾಯಿ ಇದೆಯಲ್ಲ, ಮೆಣಸಿಗೆ ಇದೆ. ಅದು ಖಾರಕ್ಕೆ ಬೇಕಲ್ಲ. ಮಸಾಲ ಒಂದಿಲ್ಲ ಅಷ್ಟೇ. ನಿಮಗೆ ಇದಕ್ಕೆ Birthday ಊಟ special ಮಾಡಕ್ಕೆ ಬರ್ತಡೇ ಸ್ಪೆಷಲು ಕೈಮ ಗೊಜ್ಜು ಮಾಡ್ಕೊಂಬಂದಿ ಸರ್. ಇದ್ರ ಜೊತೆಗಾ ಕಾಂಬಿನೇಷನ್ ಬಾರಿಸ್ತಾರದೆ ಬಾರಿಸ್ತಾರೆ. ಓಕೆ, ರೈಸ್ ಹಾಕ್ಬಿಡೋಣ. ಹಾಕ್ಬಿಡಿ ಸರ್. ಎಷ್ಟು ಜನ ತಿನ್ಬೋದು? 4 ಜನ ತಿನ್ಬೋದಾ? 4 ಜನ ಸರ್. ಎಷ್ಟೊಂದು ಜನ ಕಾಯ್ತಾ ಇದಾರೆ. ನೀವೇನು ಇಷ್ಟೇ ಮಾಡ್ತಾ ಇದ್ದೀರಾ ಇವತ್ತು ಚಂದ್ರ ಕೃಷ್ಣಪ್ಪ? ನಿಮ್ಮ ಬರ್ತಡೇ ಅಲ್ವರಾ? ಮೊದಲು ಚೆನ್ನಾಗಿದ್ರು, ಮಗನ್ ಮದುವೆ ಮಾಡಿದೆ ಫುಲ್ಲು ಜಿಪ್ಪುಣ್ತನ ಶುರು ಮಾಡ್ಬಿಟ್ಟಿದ್ದಾರೆ ಇವಾಗ. ಇಲ್ಲ ಸರ್. ಹಾಕೋಣ ಅಕ್ಕಿನ. ಹಾಕಿ. ಎಷ್ಟು ಅರ್ಧ ಕೆ ಜಿನ? ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆಜಿ ಇದೆ. ಓಕೆ. ಸ್ವಲ್ಪ ಕಮ್ಮಿನೇ ಹಾಕೋಣ ರೈಸು. ಕುಕ್ಕರ್ ಚಿಕ್ಕದಿರೋದ್ರಿಂದ ಕಮ್ಮಿ ಹಾಕೋಣ. ಹಾಕ್ಬೋದಾ ಇನ್ನು ಸ್ವಲ್ಪ ನೋಡಿ? ಸ್ವಲ್ಪ ಹಾಕೊಳ್ಳೋಣ, ಜಾಸ್ತಿ ಬೇಡ. ಓಕೆ, ಸ್ವಲ್ಪ ಹಾಕೊಳ್ಳೋಣ ರೈಸ್. ಓಕೆ, ನೀರು ಹಾಕ್ಬೇಕಲ್ಲ ಸರ್ ಇನ್ನು? ಓಕೆ. ಎಷ್ಟು ವಿಷಲ್ ಬೇಕು? ಒಂದು 3 ವಿಸಲ್ ಸಾಕು. 3 ವಿಷಲ್ ಬೇಕಾ? ಸಾಕು, 3 ಬೇಕು. ನೀರು ಹಾಕೋಣ ಸ್ವಲ್ಪ. ಟೇಸ್ಟ್ ನೋಡೋಣ. ಉಪ್ಪು ಖಾರ ನೋಡ್ಬೇಕಾ? ನೋಡ್ಬೇಕು. ಮಾಡಿ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದು ಸ್ವಲ್ಪ ಗೀ ಹಾಕಿ ಸರ್. ಈ ರೈಸ್ಗೆ ಅಯ್ಯೋ, ನೀವು ಈ ರೈಸ್ಗೆ ನೀವು ಗೀನೇ ಹಾಕಿಲ್ಲ ಅಂದ್ರೆ ಹೇಗೆ ಆಗುತ್ತೆ ಹೇಳಿ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಗೀ. ಒಂದು ಸ್ವಲ್ಪ ಹಾಕಿ. ಇನ್ನೂ ಸ್ವಲ್ಪ ಬೇಕಾ? ಹ್ಞೂ ಸರ್. ಸಾಕು ಸರ್. ಗೀ ರೈಸ್ ಇದೆ. ಗೀ ರೈಸ್ ಸರ್. ಗೀ ರೈಸ್ ಪಕ್ಕ ಗೀ ರೈಸ್. ಹೆಂಗೆ ಹೇಳ್ತೀರಿ? ಅಲ್ಲ ಹಾಕಿದ್ವಲ್ಲ ಇವಾಗ 4 ಕೆ ಜಿ ತುಪ್ಪ ಹಾಕಿದ್ರೆ ನೀನು ಎಣ್ಣೆ ಬಾತ್ ಅನ್ನಕ್ಕಾಗತ್ತೇನ್ರಿ ರೀ? ಒಳ್ಳೆ ಕತೆ ಆಯ್ತು. 4 ವಿಷಲ್ ಬೇಕಾ? ಒಂದು 3-4 ಇದ್ರೆ ಸಾಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ JFC ಖ್ಯಾತಿಯ ಕೃಷ್ಣಪ್ಪನವರು ಚಿಕನ್ ಗೀ ರೈಸನ್ನು ಮಾಡಿ ನಮಗೆ ಕೊಡ್ತಾ ಇದ್ದಾರೆ. ಈ ಚಿಕನ್ ಗೀ ರೈಸನ್ನು ಮಾಡಿಕೊಡ್ಬೇಕಾದ್ರೆ 4 ವಿಷಲು ಕೂಗಬೇಕು ಈ ಕುಕ್ಕರು. ತೆಗೆದು ನೋಡೋಣ ಏನಾಗಿದೆ ಅಂತ. ಆಫ್ ಮಾಡ್ಲಾ? ಓಕೆ ಕೃಷ್ಣಪ್ಪ, ಒಂದು ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ. ನೀವು ಇದನ್ನೇನ ನಿಮ್ಮ ಮಾಡಕ್ಕೆ ಶುರು ಮಾಡಿಬಿಟ್ರೆ ನಿಮ್ಮ ಹೋಟೆಲ್ನಲ್ಲಿ ಬಿರಿಯಾನಿ ತೊಗೊಳಲ್ಲ ಯಾರು. ಖಂಡಿತ ಇದೇ ತೊಗೊಳಕ್ಕೆ ಶುರು ಮಾಡ್ತಾರೆ. ಓಕೆ, ಫಸ್ಟ್ ನಮಗೆ ಕೊಡಿ, ಆಮೇಲೆ ನೋಡೋಣ ಕತೆ. ಕೊಡಿ. ಇದೇನು ಬಿರಿಯಾನಿ ಥರನೇ ಇದೆ, ಆದರೆ ಬಿರಿಯಾನಿ ಅಲ್ಲ. ಫ್ರೈಡ್ ರೈಸ್ ಥರ ಕಂಡ್ರೆ ಇದು ಫ್ರೈಡ್ ರೈಸ್ ಅಲ್ಲ, ಇದು ಚಿಕನ್ ಗೀ ರೈಸ್. ಚೆನ್ನಾಗಿದೆ, ಒಳ್ಳೆ ಅಕ್ಕಿರಿ. ಎಸ್ ಸರ್. ಚಿಕನ್ ಗೀ ರೈಸ್ ಮತ್ತೆ ನಿಮಗೋಸ್ಕರ ಸ್ಪೆಷಲ್ ಆಗಿ ಕೈಮಾ ಗ್ರೇವಿ ಮಾಡ್ಕೊಂಬಂದಿನಿ ಮನೆಯಿಂದಾನೆ. ಮನೆ ಕೈಮಾ ಗ್ರೇವಿನಾ? ಹ್ಞೂ ಸರ್. ಅವರೆಲ್ಲ ಕೇಳಿದ್ರೆ ಹೆಂಗೆ ಹೇಳ್ತೀರಾ? ಹೇಳ್ಕೊಟ್ಟಿದ್ದೀವ ನಾವು ಇದನ್ನ? ಹೇಳ್ಕೊಡ್ತೀವಿ, ಪ್ರೈಸನ್ ಸರ್ ಹೇಳ್ಕೊಟ್ಟಿದ್ದೀವಿ. ಓಕೆ ಸರ್, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೋಡ್ತಾ ಇರೋ ಅದೇ ಹೇಳ್ತಾ ಇದ್ದೀನಿ. ಏನೇನು ಇದು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಬಿರಿಯಾನಿ ತೊಗೊಳೋದು ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ಇವ್ರಿಗೆ ಮಸಾಲ ಪದಾರ್ಥಗಳು ಕಡಿಮೆ ಇರುತ್ತೆ, ಎಷ್ಟು ಬೇಕಾದ್ರೆ ತಿನ್ಬೋದು. ಒಂದು ಬಿರಿಯಾನಿ ತಿನ್ನೋ ಕಡೆ 2 ಗೀ ರೈಸ್ನ ತಿನ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಓಕೆ, ಇದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ JFC ಖ್ಯಾತಿಯ ಕೃಷ್ಣಪ್ಪ ಅವರು ನಮಗೋಸ್ಕರ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ.
ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಘೀ ರೈಸ್ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ, ಸೋಂಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಹುರಿದು ಚಿಕನ್, ಗರಂ ಮಸಾಲ, ರುಬ್ಬಿದ ತೆಂಗಿನಕಾಯಿ ಹಾಲು, ಕೊತ್ತಂಬರಿ ಸೊಪ್ಪು, ಉಪ್ಪು, ಅಕ್ಕಿ, ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಈಗ ಚಿಕನ್ ಘೀ ರೈಸ್ ರೆಡಿ ಟು ಟೇಸ್ಟ್. ಬೇಕಾದಷ್ಟು ಅಡುಗೆಗಳನ್ನ ನೋಡಿದ್ದೀರಾ, ಗೀ ರೈಸ್ನ ನೋಡಿದ್ದೀರಾ, ಫ್ರೈಡ್ ರೈಸ್ನ ನೋಡಿದ್ದೀರಾ, ಚಿಕನ್ ಬಿರಿಯಾನಿ ನೋಡಿದ್ದೀರಾ. ಆದರೆ ಚಿಕನ್ ಗೀ ರೈಸ್ ನೋಡೋಕೆ ಚಾನ್ಸೇ ಇಲ್ಲ. ಚಿಕನ್ ಗೀ ರೈಸ್ ರೆಡಿಯಾಗಿದೆ, ಆದರೆ ತಿನ್ನೋ ಹಾಗಿಲ್ಲ. ಯಾಕಂದರೆ ಮುರಳಿಯವರೇ, ಒಟ್ಟಿಗೆ ನೀವು ಕಡೆ ನಾವು ಊಟ ಬಡಿಸ್ತೀವಿ, ನೀವು ಊಟ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿಯವರೇ ಏನು ಯಾವುದು ರುಚಿನೇ ನೋಡಿಲ್ವಲ್ಲ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ಆದರೂ ಸಹ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿ ಮುರಳಿಯವರೇ ನೀವು ತಿನ್ನಲೇಬೇಕು. ಯಾಕಂದರೆ ನಾವು ಮಾಡಿರುವಂಥ ಡಿಶ್ಗಳು ನಿಮಗೆಲ್ಲೂ ಬರೆಯೋಕ್ಕೆ ಸಿಕ್ಕಲ್ಲ, ನೋಡೋಕ್ಕೆ ಸಿಕ್ಕಲ್ಲ, ಮಾಡಿರೋದು ಸಿಕ್ಕಲ್ಲ. ನಮ್ಮ ವಿಶೇಷವಾದಂಥ ಕೈ ರುಚಿನ ಬಳಸಿ ನಾವು ಮಾಡಿದ್ದೀವಿ ಇವತ್ತು ಅಂತೇಳಿ ನಮ್ಮ ಎಲ್ಲ ಚೆಫ್ಗಳು ಒಂದು ಅಡುಗೆನ ಮಾಡಿದ್ದಾರೆ. ಎಲ್ಲರೂ ಕಾಯ್ತಾ ಇದ್ದಾರೆ ಕೂಡ. ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇದೆ. 2 ಗಂಟೆ ಆಗೋಯ್ತು ಅಂದರೆ ಹೊಟ್ಟೆ ಹಸು ಶುರು ಆಗಿಬಿಡುತ್ತೆ. ಯೂಶ್ವಲಿ ಏನಾಗಿ ತಿಂತಾರೆ 1 ರಿಂದ 2 ಗಂಟೆಗೂ ತಿಂತಾನೆ ಇದೆ. ಇವತ್ತೇನು ತಿಂದಿಲ್ಲ, ಫುಲ್ ಉಪವಾಸ 1 ರಿಂದ 2 ಗಂಟೆ ತನಕ. ಆದ್ದರಿಂದ ನಮ್ಮ ಆತ್ಮೀಯ ಎಲ್ಲ ಚೆಫ್ಗಳು ಕೂಡ ಅವರ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿ ನಮಗೆ ಬಡ್ಸೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಬನ್ನಿ. ಕೃಷ್ಣಪ್ಪ ಅವ್ರ ಜೊತೆಗೆ ಅವ್ರ ವೈಫ್ ಯಾವಾಗಲೂ ಇರಲೇಬೇಕು ಸರ್. ನಮ್ಗೆ ಟೈಮೇ ಕೊಡೋಕ್ಕಾಗಲ್ಲ. ನಮ್ಮ ಪ್ರೋಗ್ರಾಮ್ ಬಂದಾಗೆಲ್ಲ ಅವ್ರ ವೈಫ್ನ ಕರ್ಕೊಂಬರ್ತಾರೆ. ಎಷ್ಟೋ ಅವರ ಅಡುಗೆಗಳು ಅವ್ರ ವೈಫ್ನ ಇನ್ಫ್ಲೂಯೆನ್ಸಿಂದ ಆಗಿರುತ್ತೆ. ಕೃಷ್ಣಪ್ಪನವರು ಆವಾಗಲೇ ಅದ್ಭುತವಾಗಿರುವಂಥ ಒಂದು ಚಿಕನ್ ಗೀ ರೈಸನ್ನು ಮಾಡಿಕೊಟ್ರು. ಕೇಳಿದೆ, ಇದು ನಿಮ್ಮ ಐಡಿಯಾ ಅಲ್ಲ, ನಿಮ್ಮ ವೈಫ್ದು ಐಡಿಯಾ ಇರಬೇಕು ಅಂತ. ಖಂಡಿತವಾಗ್ಲೂ ಸರ್ ಅವರೇ ಹೇಳ್ಕೊಟ್ಟಿದ್ದು ಅಂತ. ಬಚ್ಚಿಮ್ಮ. ಓಹೋ, ಚಿಕನ್ ಗೀ ರೈಸ್. ಏನು ರೀ, ಶಾವಿಗೆ ಥರ ಇಷ್ಟು ಉದ್ದ ಇದೆ ಅಕ್ಕಿದು. ಓ ಸಾಕು 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 ಸಾಕು. ಏನಿದು ಕೈಮಾ ಗೊಜ್ಜಾ? ಕೈಮಾ ಗೊಜ್ಜು ಇದಕ್ಕೆ ಸ್ಪೆಷಲ್ ಆಗಿ ಮಾಡಿರೋದು ನಿಮಗೆ. ಓಕೆ, ಕಳಿಸ್ಬಿಡಿ. ನಮಗೋಸ್ಕರ ಕೈಮಾ ಗೊಜ್ಜು. ನಿಮ್ದ ಕೈ ರುಚಿ ಇದು? ಓಕೆ ಓಕೆ, ಸಾಕು 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 ಸಾಕು. ಏನು ನೀವು ಮಾಡಿರೋ ಬೆಣ್ಣೆ ಇನ್ನೂ ಕರಿಗೆಲ್ವಲ್ಲ, ಹಂಗೆ ಸ್ಟಿಲ್ ಆಗ್ಬಿಟ್ಟಿದೆ ಸುಚಿತ್ ಅವರೇ. ನಿಮ್ಮ ಬರ್ಡೇಗೋಸ್ಕರ ಇವತ್ತು ಹಾಗೆ ಇದೆ. ಎಸ್ ಮೇಡಮ್, ಎಸ್ ಎಸ್ ಎಸ್. ಚಿಕನ್ ಮಸಾಲ ಹಾಕಿ, ಬೆಣ್ಣೆ ಇರೋದು ಮಾತ್ರ ಹಾಕ್ಬೇಡಿ, ನಮಗೆ ಕೊಲೆಸ್ಟ್ರಾಲ್ ಕಂಡ್ರೆ ಆಗಲ್ಲ. ಇನ್ನೊಂದು ಹಾಕ್ತೀವಿ. ಏನ್ರಿ ನೀವು ಇಷ್ಟೊಂದು ಚಿಕ್ಕೊಂಡ್ರು? ಓಕೆ ಸಾಕು. ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ನಲ್ಲಿ ಸೂಪ್, ನೆಲ್ಲಿ ಮೂಳೆ ಸೂಪ್ ಕರಿ. ನಲ್ಲಿ ಮೂಳೆ ಸೂಪ್ ಕರಿನಾ? ನೆಲ್ಲಿ ಮೂಳೆ ಸೂಪ್ ಕರಿ. ಓಕೆ. ಇದರಲ್ಲಿ ಆಹಾ, ಅದ್ಭುತ ಅದ್ಭುತ. ಸಾಕು 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 ಚಂದ್ರಪ್ಪ, ಸಾಕು, ಹೊಟ್ಟೆ ತುಂಬ ಹೋಯ್ತು. ಓಕೆ, ಇದು ಸೂಪ್ ಸಾಕು ಸಾಕು, ಸೂಪ್ ಸಾಕು. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಓಕೆ. ಎಸ್ ಸರ್, ಅದ್ಭುತವಾಗಿದೆ. ನೋಡಿ, ಎಲ್ಲರೂ ಹೇಳೋದಕ್ಕೂ ಇವ್ರು ಮಾಡೋದಕ್ಕೂ ಸರಿಗಿದೆ. ಮುರಳಿಯವ್ರಿಗೆ ಸಿಹಿ ಇಷ್ಟ ಇಲ್ವಂತೆ, ಖಾರನೇ ಇಷ್ಟ ಅಂತ ಇವರೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಆದರೆ ಇಲ್ಲ ಮುರಳಿಯವರೇ, ನಿಮ್ಮ ಸಿಹಿನೇ ಇಷ್ಟ, ನಂಗೆ ಚೆನ್ನಾಗಿ ಗೊತ್ತು ಅಂತ RR ಕ್ಯಾಟರರ್ ರಂಗನಾಥ್ ಅವರು ಜಾಮೂನ್ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅವಲೇ ತಿನ್ನಿ ಅಂದ್ರೆ, ಇಲ್ಲ ಸರಿ ಆಮೇಲೆ ತೊಗೊಂಬಂದಿವ್ರಂತೆ ಅಂದೆ. ಬನ್ನಿ ಸರ್. ಥ್ಯಾಂಕ್ ಯು. ನಮ್ಮ ಕಡೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಡ್ರಿ, ಒಳ್ಳೆ ಕತೆ ಆಯ್ತು. ಇನ್ನು ಯಾರ್ದು ತಿಂದೇ ಇಲ್ಲ, ಫಸ್ಟ್ ಜಾಮೂನ್ ತಿಂದ್ಬಿಟ್ಟು ಊಟಸ್ತಾರಲ್ಲ, ಗೊತ್ತಾ ನಿಮಗೆ? ಬನ್ನಿ ಬನ್ನಿ ಪ್ರಕಾಶ್ ಅವ್ರು. ಶ್ರೀಕೃಷ್ಣ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹುಬ್ಳಿಯಿಂದ ಅದ್ಭುತವಾಗಿರುವಂಥ ಅವ್ರ ಎಲ್ಲ ಸಿಹಿಗಳನ್ನ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶ್ರೀಕೃಷ್ಣ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಅವ್ರಿಗೆ. ಥ್ಯಾಂಕ್ ಯು ಸರ್. ಸರ್ ಎಲ್ಲ ಕರೆಕ್ಟು, ನೀರೇ ಇಟ್ಕೊಂಡಿಲ್ವಲ್ಲ ನೀವು ಅಂತ ಭಾಸ್ಕರ್ ಅವರಿಂದ ಸ್ಲೋ ಮೋಷನ್ ಬರ್ತಾ ಇದ್ದಾರೆ. ಬಲ್ಡವಿ ಇವ್ರದ್ದು. ನಾನು ಅನ್ಕೊಂಡೆ ಬಾದಾಮಿ ಗೀದಾಮಿದು ಒಬ್ಬಟ್ಟು ಗಿವಟ್ಟು ಮಾಡ್ಕೊಡ್ತಾರೆ ಅಂತ. ಸರ್ ಅಲ್ಲೇ ಬಂದು ಮಾಡ್ತೀನಿ, ಅದು ನಂಗೆ ಚಾನ್ಸ್ ಕೊಟ್ಟಿಲ್ಲ, ನೀವು ನೀರು ಕುಡೀರಿ ಅಂತ ನೀರು ಇಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಭಾಸ್ಕರ್. ಥ್ಯಾಂಕ್ ಯು. ಟೇಸ್ಟ್ ಮಾಡೋಣ ನೋಡಿ ಸರ್. ಫಸ್ಟು ಗೀ ರೈಸ್ ಚಿಕನ್. ಸ್ವೀಟ್ ಒಂಚೂರು ನಿಮ್ಮ ಬರ್ತಡೇ ಎಲ್ರಿಗೂ ಸ್ವೀಟ್ ಕೊಡಿ ಸರ್. ಅಯ್ಯೋ ಸರ್, ನಿಮ್ಮ ಬರ್ತಡೇ ಎಲ್ರಿಗೂ ಸ್ವೀಟ್ ಕೊಡಿ. ಸ್ವೀಟ್ ನಾನು ಕೊಡ್ತೀನಿ ತಾಳ್ರಿ, ನಾನು ತಿಂದಾದ್ಮೇಲೆ ಕೊಡ್ತೀನಿ ಇಡ್ರಿ. ಅದ್ಭುತ ಇದೆ. ಒಳ್ಳೆ ಗುಲಾಬ್ ಜಾಮೂನು ನಮ್ಮ RR ಕ್ಯಾಟರರ್ಸ್ ಅವ್ರು ಮಾಡ್ಕೊಂಡ್ಬಂದಿದ್ದಾರೆ. ಅದು ಇಷ್ಟು ದಪ್ಪ ಇದೆ ನಾನು ಬಂದದ್ದು. ಸಣ್ಣ ಜಾಮೂನ್ ಅಲ್ಲ, ಒಂದು ತಿಂದರೆ ತುಂಬ ಚೆನ್ನಾಗಿದೆ. ಈ ಶುರು ಮಾಡಿದ್ದೀವಿ. ಚಿಕನ್ ಗೀ ರೈಸ್ ವಿಶೇಷವಾಗಿ ಮಾಡಿದಂಥದ್ದು ನಮ್ಮ JFC ಖ್ಯಾತಿಯ ಕೃಷ್ಣಪ್ಪ ಅವರ ಶೈಲಿಯ ಕೈಮಾ ಗೊಜ್ಜು ಇದು. ಕೈಮಾ ಗೊಜ್ಜು ಹಾಂ, ಕೈಮಾ ಗೊಜ್ಜು. ಕೈಮಾ ಗೊಜ್ಜು ಇರಬೇಕು. ಗೀ ರೈಸ್ಗೆ ಕೈಮಾ ಗೊಜ್ಜು. ಚಿಕನ್ ಗೀ ರೈಸು ಜೊತೆಗೆ ಮಟನ್ ಕೈಮಾ ಗೊಜ್ಜು, ಒಳ್ಳೆ ಕಾಂಬಿನೇಷನು, ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ರೆಸಿಪಿ. ಸೂಪ್ ಹಾಕೊಳ್ಳಿ ಸರ್, ಅದಕ್ಕೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಇದು ಬಿರಿಯಾನಿ ಅಲ್ಲ, ಇದು ಗೀ ರೈಸು. ಗೀ ರೈಸು ಸೂಪ್ ಹಾಕೋಬೇಕು, ಗ್ರೇವಿ ಹಾಕೋಬೇಕಲ್ವಾ? ಸರ್ ತುಂಬ ಹೊಟ್ಟೆ ಹಸ್ತಿದ್ದೀರ, ಇನ್ನೊಬ್ಬ ತಿನ್ರಿ. 1 ಗಂಟೆಯಿಂದ ನಿಂತು ಸಾಕಾಗಿದ್ರಿ ನೀವು. ಚೆನ್ನಾಗಿದೆ ಟೇಸ್ಟ್. ಏನದು? ನೆಲ್ಲಿ ಮೂಳೆ ಸೂಪ್ ಕರಿ. ನಲ್ಲಿ ಮಳೆ ಸೂಪ್ ಕರಿ ಚೆನ್ನಾಗಿದೆ. ನಲ್ಲಿ ಮಳೆ ತಿನ್ಬೇಕು ಒಂದು ರೀ.
ತಿನ್ನೋದಲ್ಲ, ಅದು ತಿಂದ್ಬಿಟ್ಟು ಚೀಪ್ ಬೇಕು. ಸೂಪ್ ಅದರಿಂದ ಬರುತ್ತೆ ಆಗ. ಒಳ್ಳೆ ಚಿಕನ್ ಆಯಿತು. ಸುಜಿತಾ ಅವ್ರು ಏನು ಕರೀದು? ಮಸಾಲ, ಚಿಕನ್ ಟಿಕ್ಕಾ ಮಸಾಲ. ಚಿಕನ್ ಟಿಕ್ಕಾ ಮಸಾಲ. ಮಕ್ಕಳಿಗೆಲ್ಲ ಇಷ್ಟ ಆಗ್ಬಿಡುತ್ತೆ. ಖಾರ ಇರಲ್ಲ. ಹೌದು, ಹ್ಮ್. ಜಾಸ್ತಿ ಖಾರ ಬರುತ್ತೆ. ಒಳ್ಳೆ ಗ್ರೇವಿ. ಚಪಾತಿ, ಪೂರಿ ಏನೇ ಬೇಕಾದ್ರೆ ಮಾಡ್ಕೋಬೋದು. ಇವತ್ತಿನ ಅಡುಗೆ ಎಲ್ಲ ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಅವರವರ ವೈವಿಧ್ಯ ಅಡುಗೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಓಕೆ, ಒಳ್ಳೆಯ ಒಂದು ಅದ್ಭುತವಾದಂಥ ಸನ್ನಿವೇಶ ಇದು. ಎಲ್ಲರೂ ಅವ್ರ ಜೊತೆಗೆ ನಾವು, ನಮ್ಮ ಜೊತೆಗೆ ನೀವೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನೀವೆಲ್ಲ ಈಗ ನಿಂತಿದ್ರೆ, ನೀವೆಲ್ಲ ಈಗ ನೋಡ್ತಾರೆ, ನಾನು ಊಟ ಮಾಡೋಕ್ಕಾಗಲ್ಲ. 2 ಗಂಟೆ ಬೇರೆ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತದೆ. ಕಾರ್ಯಕ್ರಮ ಮುಗಿಸ್ಬೇಕು. ಮತ್ತೊಮ್ಮೆ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ಧನ್ಯವಾದಗಳನ್ನ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.